ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 53ನೇ ಪದ್ಯ. ತಿಳಿಯಬಹುದು ಒಲಿರು ಬಿಡಲಹುದು ಮೋಹಿಸದೆ ಭೂತಳದೊಳಾನೆಂದು ಅಹಂಕರಿಸದೆ ಇಹುದು ವರಿದು ಪ್ರಕೃತಿ ಮಹದಹಮು ಚೇತನ ಕರಣವಸು ಭೂತ ವಿಕೃತಿಗಳನ್ನು ಆ ವಿಶ್ವತೈಜಸ ಪ್ರಾಜ್ಞ ಸಕಲೇಶ ಸೂತ್ರಿ ವೈಶ್ವಾನರರುಗಳನ್ನು ಸಾಕ್ಷಿಕ ಪರಬ್ರಹ್ಮರನು ಶ್ರುತಿ ಗುರುಗಳಿಂದ ತಿಳಿಯಬಹುದು ಒಲಿದು ಬಿಡಲಹುದು ಮೋಹಿಸದೆ ಭೂತಳದೊಳಾನೆಂದು ಅಹಂಕರಿಸದೆ ಇಹುದು ಅರಿದು ಧನ ಕನಕ ವಸ್ತ್ರಭೂಷಣ ಗಂಧಮಾಲ್ಯ ವಾಹನ ರಮ್ಯ ವಾಸ ವನಿತಾದಿ ವಸ್ತುಗಳು ಮನವಾರಿ ಮುಂದೆ ತೀವೀರ ಭೋಗಿಸುವ ಶಕ್ತಿ ತನಗಿರ್ದೊಡಂತೆಲ್ಲವನು ತೃಣವೆಂದು ತಿಳಿಯಬಹುದು ಒಲಿದು ಬಿಡಲಹುದು ಮೋಹಿಸದೆ ಭೂತಳದೊಳಾನೆಂದು ಅಹಂಕರಿಸದೆ ಇಹುದು ಅರಿದು ಜ್ಞಾನಿ ತರಹರಿ ಶಾಸ್ತ್ರಿ ಸುಗುಣಿ ವಿಜಿತೇಂದ್ರಿಯನ ಅನೂನಮತಿ ಯೋಗಿ ಮುನಿ ವಿಮಲನು ಅತಿ ಮಹಿಮಾ ದಾನಿ ಎಂದಿದು ಇಳೆ ತನ್ನ ನೆಳಸಿ ಬಣ್ಣಿಸಿದೊಡೆ ಅಭಿಮಾನಿಸದೆ ನಡೆಯುವುದು ಅಚ್ಚರಿ ಶಂಭುಲಿಂಗ ತಿಳಿಯಬಹುದು ಒಲಿದು ಬಿಡಲಹುದು ಮೋಹಿಸದೆ ಭೂತಳದೊಳಾನೆಂದು ಅಹಂಕರಿಸದೆ ಇಹುದು ಅರಿದು. ನಿಜ ಸುಖದ ಸಾಗರವೇ ತೆರೆ ಮಸಗು ತಾಗಳುಂ ಬೆಳಗುತಿಹ ನಿನ್ನ ಕಡೆಗಣ್ಗಳಿಗೆ ಸಂತಸೋಚಳದು ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಯ ಸುತೆಯ ರಮಣಂಗೆ ಶ್ರೀ ಶಂಭುವಿಂಗ ಗಣಿತೋತ್ಸವ ದಿನತನಕ್ಕೆ ಒಮ್ಮೆ ಗಣಪತಿಗೆ ಮತ್ತೊಮ್ಮೆ ಸೇನಾಧಿಪಂ ಒಮ್ಮೆ ವೀರೇಶ ಒಮ್ಮೆ ನಂದೀಶ್ವರಯ್ಯ ಒಮ್ಮೆ ನಾನೊಲಿದುನತನಕ್ಕೆ ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆಯಾಗಿ ಶಾಪಾನುಗ್ರಹ ಸಮರ್ಥರು ಕರುಣಾರಸಭರಿತರಾದಂತಹ ಕೊಪ್ಪಳದ ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನಮಸ್ಕಾರ ರೂಪ ಮಂಗಳಾಚರಣೆಯನ್ನು ಸಲ್ಲಿಸಿ ತತ್ರೂಪರು ಮಹಾನುಭಾವರು ನಮ್ಮೆಲ್ಲರಿಗೆ ಹಿರಿಯ ಮಾರ್ಗದರ್ಶಿಗಳೂ ಆದಂಥ ರಾಯಚೂರಿನ ಚನ್ನಬಸಯ್ಯಪ್ಪಂಗಳಲ್ಲಿ ವಿಶೇಷ ಆಹ್ವಾನಿತರಾಗಿ ಅಪರೋಕ್ಷಾನುಭೂತಿ ಸರಸ ಸಾಹಿತ್ಯ ಸುಮಧುರ ಸಂಗೀತ ಸುಭಾಷಿಣಿ ಹನುಮಂತಪ್ಪನವರು ಕಾಕರಗಲ್ ಅಪ್ಪಂಗಳು ಕಾರ್ಯಕ್ರಮದಲ್ಲಿ ಅದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಹಳಷ್ಟು ನಿನ್ನಿನ ದಿನ ನಮಗೆಲ್ಲ ಪಾಠ ಮಾಡಿದ್ದಾರೆ. ಹಿರಿಯರಾದಂತಹ ಪಾಟೀಲ್ ಸಾಹೇಬರು, ಪೂಜ್ಯಪಾದರಾದಂತಹ ಶಿವಾನಂದಪ್ಪಂಗಳು, ಹರ್ಷಾನಂದಪ್ಪಂಗಳು, ಪ್ರಶಾಂತ್ ದೇವರು,
ಮತ್ತೆ ಯಾರ್ಯಾರಿದ್ದೀರೋ ನನಗೆ ಗೊತ್ತಿಲ್ಲಪ್ಪ. ಎಲ್ಲ ತಾಯಂದಿರಿದ್ದಾರೆ, ಪ್ರಾರ್ಥನೆ ಮಾಡಿದ್ರು. 1 ತಿಂಗಳಿನಿಂದ ಜಿಡ್ಡಿಡಿದು ಬಿಟ್ಟಿತ್ತು. ಇವತ್ತು ವಿಶೇಷವಾಗಿ ಅಧ್ಯಯನಕ್ಕಾಗಿ ಎಷ್ಟಪ್ಪ ಪದ ಸಂಖ್ಯೆ ಅಪ್ಪ ಅವರೇ? ಇದು 53ನೇ ಪದವನ್ನ ರುದ್ರಯಪ್ಪಂಗಳು ನಮ್ಗೆಲ್ಲ ಪಾಠಕ್ಕಾಗಿ ಕೂಡಿಸಿದ್ದಾರೆ. ಎಲ್ಲ ಮಹಾನುಭಾವರಿಗೆ ಸದ್ಗುರುಗಳು ಸದಾವಕಾಲದ ಸದ್ಬುದ್ಧಿಯನ್ನೇ ನೀಡಿ ಸದಾವಕಾಲ ಸತ್ಸಂಗದಲ್ಲೇ ರಮಿಸಿ ದೇಹದಲ್ಲೇ ತೆಗೆದುಕೊಳ್ಳುವ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಪರಮಾತ್ಮನ ನಾಮವೇ ತುಂಬಿ ಬದುಕಿನಲ್ಲಿ ಲೀಲಾಭಾವಿಯಾಗಿ ತಾವೆಲ್ಲ ಬದುಕಲಿ ಅಂತೇಳಿ ಹಾರೈಸುತ್ತ ಸ್ವಲ್ಪ ಕಾಲ ನೋಡೋಣ. ಏನ್ರಿ ಪಲ್ಲವಿ ಅಪ್ಪಗಳೇ? ಅದು ತಿಳಿಯಲಹುದು ಒಲಿದು ಬಿಡಲಹುದು ಮೋಹಿಸದೆ ಭೂತಳದೊಡು ಆನೆಂದು ಅಹಂಕರಿಸದೆ ಇಹುದು ಅರಿದು. ನೋಡ್ರಿ, ಬಾಳ ಪದಚ್ಛೇದ ಬಾಳ ಚಂದ ಮಾಡಿದಿರಿ. ಅದು ಸ್ವಲ್ಪ ಆ ಮೋಹಿಸದೆ ಅನ್ನೋ ಶಬ್ದ ಈ ಕಡೆ ತಗೊಂತೀರಿ. ಅದು ಅನ್ವಯ ಹೇಗಿರುತ್ತೆ ಅನ್ನೋದನ್ನ ಒಂದ್ಸಾರಿ ನೋಡ್ರಿ. ಮೋಹಿಸದೆ ಬಿಡಬಹುದು, ಅದು ಹೇಗೆ? ಅದು ಮೋಹಿಸದೆ ಬಿಡಬಹುದು. ಮೊದಲನೇ ಶಬ್ದದ ಅನ್ವಯ ಹೇಗಿದೆ ಅಂದ್ರೆ ಒಲಿದು ತಿಳಿಯಬಹುದು. ಹೇಗೆ ಅದನ್ನ ಹೇಗೆ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇದೆನಾ? ಯಾರಿಗೂ ಏನು ಡಿಸ್ಟರ್ಬ್ ಇಲ್ಲಲ್ಲ? ಇಲ್ಲ. ಎಲ್ಲರೂ ಶಾಂತವಾಗಿದ್ದೀರಲ್ಲ? ಹನುಮಂತಪ್ಪನವ್ರು ಇದ್ದಾರಾ? ಇಲ್ಲ ಇಲ್ಲ, ಪರವಾಗಿಲ್ಲ. ಎಲ್ಲರ ಕಡೆ ಎಷ್ಟು ಸಾಧ್ಯದ ಅಷ್ಟು ಪೆನ್ ಅದು ಇಟ್ಕೊಳ್ರಿ. ಚೆನ್ನಾಗಿ ನೋಡ್ಕೊಳ್ರಿ. ಏನಾಯ್ತು ಹುಡುದ್ರೇನಾರ ಈಗ? ಒಲಿದು ತಿಳಿಯಲಹುದು. ಹೆಂಗ್ ಹೆಂಗ್ ಓದ್ಬೇಕದನ್ನ? ಒಲಿದು ತಿಳಿಯಲಹುದು ಮೋಹಿಸದೆ ಬಿಡಬಹುದು. ಅರ್ಥ ಆತಲ್ಲ? ಅನ್ವಯ ಚಂದ ಗೊತ್ತಾಗತ್ತಿಲ್ಲ ಈಗ? ಅಂದ್ರೆ ಇವು ಎಲ್ಲ ಸಾಧ್ಯ ಅಂತೀವು. ಇಲ್ಲಪ್ಪ, ಇದು ಸಾಧ್ಯ. ಏನ್ ಸಾಧ್ಯ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಈ ಪುಣ್ಯಮಯವಾದ ಶರೀರವನ್ನ ನಾನು ಪಡೆದು ಬಂದು ಪೂಜ್ಯಪಾದ ಸದ್ಗುರುಗಳ ಪಾದಾಶ್ರಯ ದೊರೆತು ಅಂತಃಕರಣ ಶುದ್ಧಾಂತಃಕರಣೆಯಾಗಿ ನಾನು ಒಲಿದು ಅಂದ್ರೆ ಪ್ರೇಮಿಸಿ, ಇಚ್ಛಿಸಿ, ಬಯಸಿ. ಒಲಿದು ಪದಕ್ಕೆ ಏನೇನಪ್ಪ? ಏನೇನು? ಪ್ರೇಮಿಸಿ, ಇಚ್ಛಿಸಿ, ಬಯಸಿ. ಏನ್ ಬಯಸೋದು? ಏನ್ ಬಯಸೋದು ಅಂದ್ರೆ ಈ ಕಾರಣರೂಪವಾದಂಥ, ಈ ಕಾರ್ಯರೂಪವಾದಂಥ, ಈ ಕಾರ್ಯಕಾರಣ ಭಾವಕ್ಕೆ ಒಳಪಟ್ಟಂಥ ಈ ದೃಶ್ಯರೂಪವಾದಂಥ ಈ ವಿಶ್ವದ ಸಹಜತೆ ಬೇಡ. ನಾನು ಸಹಜವಾಗಿ ಏನ್ ಮಾಡ್ಬೇಕಂತ ಹೇಳಿ ನಾನು ಬಯಸ್ತಾ ಇದ್ದೇನೆಂದ್ರೆ ನನ್ನ ಸ್ವಸ್ವರೂಪ ಜ್ಞಾನವನ್ನೇ ಪಡೆಯಬೇಕೆಂಬ ಬಯಕೆಯಿಂದ ನಾ ಏನ್ ಮಾಡ್ಬೋದು? ಗುರುಶಾಸ್ತ್ರಾದಿಗಳನ್ನ ಅರ್ಥೈಸ್ಬೋದು. ಹೌದಾ? ಪ್ರೀತಿಸಿ ಏನ್ ಮಾಡ್ಬೋದು? ಇಡೀ ಒಂದೊಂದು ಗ್ರಂಥವನ್ನೇ ಕಂಟು ಮಾಡ್ಬೋದು. ಮಾಡಿದವ್ರು ನೋಡಿರಿಲ್ಲ? ಈ ಶತಾವಧಾನಿಗಳು, ಅಷ್ಟಾವಧಾನಿಗಳು ಅಂತೆಲ್ಲ ಕೇಳಿರಿಲ್ಲ? ಅಂದ್ರೆ ಎಷ್ಟು ನೋಡ್ರಿ ಆಶ್ಚರ್ಯ ಅಂದ್ರೆ ರುದ್ರಪ್ಪನವ್ರೆ, ಶತಾವಧಾನಿಗಳು ಎದುರುಗಡೆ 100 ಜನ ಕೂತಿರ್ತಾರೆ. 100 ಜನ 100 ರೀತಿಯಲ್ಲಿ ತಮಗೆ ಬೇಕಾದ ಹಾಗೆ ಪ್ರಶ್ನೆ ಕೇಳ್ಬಹುದು. 100 ಮಂದಿ ಕೇಳುತ್ತಕ ಅವಧಾನಿಗಳು ಸುಮ್ಮನೆ ಕೊಡ್ಬೇಕ್ರಿ. ನೀವು ಈ ತಕ್ಷಣ ಸಂವಾದದಲ್ಲಿ ಎಲ್ಲ ನೀವು ಒಂದ್ಸಲ ಕೇಳ್ತೀರಿ, ನಾ ಪಟಕ್ನ ಉತ್ತರ ಕೊಡ್ತಿರ್ತೀನಿ, ಹಾಗಲ್ಲ ಅದು. ಒಂದು 100 ಜನ ನೀವು ಕೇಳೋ ತನಕ ನಾವು ಸುಮ್ಮನೆ ಕೂಡ್ಬೇಕು.
ಆ 100 ಜನ ಕೇಳೋ ಮುಂದೆ ಹಿಂದೊಬ್ರು ಒಂದು ಬೆಲ್ ಹೊಡಿತಿರ್ತಾರೆ, ಡನ್ 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 ಅಂತ ಹೇಳಿ. ಆ ಬೆಲ್ಗಳು ಎಷ್ಟದ ಅವನು ಎಣಿಸ್ಬೇಕು. ಪ್ರಶ್ನೆಗಳ ಮುಗಿದ ನಂತರ ಇಂಟ್ರೋಲ್ ಬಿಡ್ತಾರ. ಬಾತ್ರೂಮ್ ಹೋಗಿ ಚಾಗಿ ಕುಡಿದು ಬರೋದು. ಕುಡಿದು ಬಂದ ನಂತರ ಮತ್ತೆ ಪ್ರವೇಶ ಇರ್ತದ. ಒಂದೇ ಮನುಷ್ಯ ಏನು ಪ್ರಶ್ನೆ ಕೇಳಲ್ಲ, ಅಲ್ಲಿಂದ ಉತ್ತರ ಹೇಳಕ್ ಶುರು ಮಾಡೋದು. ನಿಮ್ಗೆ ಮಾರ್ಕೆಟಿಗೆ ಕೈಯಾಗ ಚೀಟಿ ಕೊಟ್ಟಿರ್ತಲ್ಲಾರ ಜನ ನೀವು. ಮಾರ್ಕೆಟಿಗೆ ಕಳಿಸಿ ಕೈಯಾಗ ಲೆಟರ್ ಬರೆದು ಕೊಟ್ರು ಒಂದ್ ಬಿಟ್ಟು ಒಂದ್ ತರ್ತೀವಿ. ಮತ್ ಶತಾವಧಾನಿಗಳು ಹೆಂಗಿರ್ಬೇಕು ನೋಡ್ರಿ. ಅಂದ್ರೆ ಏನ್ ಯಾಕೆ ಹೇಳಕ್ ಹೊಂಟೇನೆ ಅಂದ್ರೆ, ಪ್ರೀತಿಸಿ ಅಂದ್ರೆ ಈ ರೀತಿ ನಾನು ಅವಧಾನಿಯಾಗಬೇಕೆಂದು ಪ್ರೀತಿಸಿಯೋ ಇಚ್ಛಿಸಿಯೋ ಬಯಸಿಯೋ ಹಠದಿಂದಲೋ ನೀವೇನಾಗ್ಬಹುದು, ಅವಧಾನಿಯಾಗಬಹುದು. ಅದನ್ನ ಹೆಂಗ ಅನ್ವಯ ಮಾಡ್ಕೋಬೇಕು ಈಗ ಅದನ್ನ, ನೀವು ಅವಧಾನಿಯಾಗಬಹುದು. ಹೌದೇ ಹೌದೇ? ಅಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಇದು ಸಾಧ್ಯದ ಅಂತಿದು. ಸುಮ್ಮನೆ ಪಲ್ವಿ ಅಷ್ಟ ನೋಡೋದೇ. ಇದೆಲ್ಲ ಸಾಧ್ಯದ ಅಂತಿದು. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಮೋಹಿಸದೆ ಬಿಡಬಹುದು. ಹೌದಿಲ್ಲ? ಎರಡನೇ ಶಬ್ದ ನೋಡೋದಲ್ಲಿ ಮೋಹಿಸದೆ ಬಿಡಬಹುದು. ಹಂಗಂದ್ರೆ ಏನು ಅಂದ್ರೆ, ಹಂಗೆ ಸುಮ್ಮನೆ ನಿಮ್ಮ ನೆನಪು ಮಾಡ್ತೇನೆ. ನೀವೆಲ್ಲ ಹಿಂದೆ ಹೇಳಿದ್ದು ಅವು. ಬುದ್ಧ ರಾತ್ರಿ ಎದ್ದು ಹೋಗುವಾಗ ಮನ್ಯಾಗ ಏನೇನಿತ್ತಲ್ಲೇ, ಅವನ ಮನ್ಯಾಗ ಏನೇನಿತ್ತು? ಏನದು ಯಾವ ಬಾಯಿಲಿ ಹೇಳ ವೈಭವ ಅದನ್ನ? ಅಲ್ಲ, ತೊಟ್ಟಿಲ್ದೊಳಗೆ 5 ತಿಂಗಳದ ಗಂಡು ಕೂಸ ಕೈಯಾಗ ಕಡಿ ಕಟ್ಕೊಂಡತಿ, ಕಾಲಾಗ ಹಲ್ಗಡ್ ಹಾಕೊಂಡತಿ. ಚಂದ್ರನ ಬೆಳಕನ್ ನೋಡೆ ತಂದೆ ಮುಖ ನೋಡಕತ್ತದ. ಪಕ್ಕದಲ್ಲಿ ಮಾಡದೆ ಸಂಜೆ ತನಕ ಕೂಸಿನ ಕೂಡ ಆಟ ಆಡೆ ಮೋಹಕನಾಗಿ ಮಲೆಗಾಳ. ತಂಪಾದ ಗಾಳಿ ಸೂಸ್ತದ, ಚಂದ್ರನ ಬೆಳಕು ಕಿಟಕಿಯಾಗ ಅದು ಬಿದ್ದದ. ಅಲ್ಲಾದಕರ ವಾತಾವರಣ, ರಾಜ್ಯ ಸೊಂಪಾಗಿ ನಿದ್ರೆ ಮಾಡ್ತಾ ಇದೆ, ಎಲ್ಲ ದೇಶ ಸುಭಿಕ್ಷೆ ಆಗಿದೆ. ಅಂತಹದ್ದನ್ನ ಮೋಹಿಸದೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗಲೂಬಹುದು. ಗೊತ್ತಾತ್ ಬಿಡಬಹುದು ಅಂದ್ರೆ ಹೆಂಗ್ ಬಿಡಿಸ್ಬೇಕು ಅನ್ನೋದು. ಹೋಗ್ಲಿಲ್ಲ, ಹೋದ್ರಿಲ್ಲ. ಏನ್ ನದಿ ದಂಡೆಯೊಳಗೆ ಶಂಕರರು ಏನ್ ಕಾಲಡಿ ಗ್ರಾಮ, ಪೂರ್ಣಾವತಿ ನದಿ ಹೆಸರು ಏನಪ್ಪಾ ಅದು? ನೋಡ ನದಿ ಹೆಸರು ಹೆಂಗೈತಿ ನೋಡ್ರಿ ಅದು. ಪೂರ್ಣಾವತಿ ಅಂತ ಹೇಳಿ ನದಿ ಹೆಸರು ಅದು. ಪೂರ್ಣಾವತಿ ಬರದ, ಪೂರ್ಣಾವತಿ ಇಲ್ಲ, ಪೂರ್ಣಾವತಿ ಅಂತ, ಗಂಗಾವತಿ ಅಂತಿಲ್ಲ. ಹಂಗ ಆ ನದಿಗೆ ಪೂರ್ಣಾವತಿ ಅಂತ ನದಿ ಹೆಸರು ಅದು. ಎಷ್ಟು ಮಜಾ ಅದ ಅಂದ್ರೆ ರುದ್ರಣ್ಣರೇ, ಎಷ್ಟು ಮಜಾ ಅದ ಅಂದ್ರೆ, ಅಷ್ಟೇ ಒಂದು 50 ಫೂಟ್ ಅಗಲ ನದಿ ಅದು. ಎಡಕ್ಕೂ ಕಾರ್ ಹೋಗ್ತಾವ, ಬಲ್ಕೂನು ಕಾರ್ ಹೋಗ್ತಾವ. ಅಷ್ಟ್ರ ಮೇಲೆ ಮಣಿ ಕಟ್ಕೊಳ್ಳೋದು. ನದಿ ಮೇಲೆ ಡೋಣಿ ಮೇಲೆ ಮಣಿಗಳು ಒಳಗಡೆ. ನೀರೇ ಜೀವನ ಎಲ್ಲ, ನೀರೇ ಜೀವನ. ಎಡಕ್ಕ ಬಲಕ ತೆಂಗಿನ ತೋಪುಗಳು, ಸುಂದರವಾದ ತಮಾಲ ಅಶೋಕ ವೃಕ್ಷಗಳು. ಎಲ್ಲ ನೋಡಿದ್ರೆ ನೀರಿನ ಮೇಲೆ ಬಿಸಿಲೇ ಇಲ್ಲ. ಅದು ಎಂಥ ಕಾಲಡಿ ಗ್ರಾಮದ ವೈಭವ ಅಂತಂದ್ರೆ, ಆ ಗ್ರಾಮದಲ್ಲಿ ಭಿಕ್ಷೆ ಬೇಡಿದ್ರೂ ಸಂತೋಷ ನೋಡಪ್ಪ. ಒಂದು ಮನೆ ಮುಂದೆ ಬಿಸಿಲನ್ನು ಶಬ್ದ ಇಲ್ಲ. ಅಷ್ಟು ಹಸಿರು ನಾಡು. ಏನ್ ಸುಂದರವಾಗಿ ತಾಯಿ ಮಗನ್ ಕರ್ಕೊಂಡು ನದಿ ದಂಡಿಗೆ ಬಂದು, ಏನ್ ಸುಮ್ಮನೆ ನೋಡ್ರಿ, ಆಶ್ಚರ್ಯ ನೋಡ್ರಿ. 7-8 ವರ್ಷದ ಕೂಸ ತಾಯಿಗೆ ಹಾಗೆ ಮಾಡೆ ಒಳ್ಳೆ ತಾಯಿ ಕಡೆ ನೋಡ್ದೆ ಎದ್ದು ಹೋಗಲ್ಲ, ಮೋಹಿಸದೆ. ಹೌದಿಲ್ಲ? ಅಂದ್ರೆ ಇವೆರಡೂ ಸಾಧ್ಯ. ಇವಕ್ಕೇನಂತಾರೆ? ಇವಕ್ಕೆರಡಕ್ಕೂ ಸಾಧ್ಯ. ಇವು ಸುಸಾಧ್ಯ. ಇವನ್ ಹಿಂದೆ ಮಾಡಿದವ್ರು ಅದಾರ. ಆದ್ರೆ ಮುಂದೊಂದಿಟ್ಟ ನೋಡಲ್ಲಿ, ಮುಂದೊಂದಿಟ್ಟ ಭೂತಳದೋಳು ಅಂದ್ರೆ ಈ ಮಣ್ಣು ಹುಟ್ಟಿದ ನಂತರ, ಭೂತಳದಳು ಅಂದ್ರೆ ಪಾತಾಳ ಲೋಕ ಅಂತ ಹೋಗ್ಬಾರ್ದು.
ಹ್ಞೂ ರೀ. ಯಾರೋ ಒಬ್ರು ಇದನ್ನ ಈ ವಿಷಯ ಇಟ್ಟಿದ್ರಿ ಹಿಂದೊಮ್ಮೆ, ಇಲ್ಲಿ ಮಾಲಿಂಗ್ಪುರ್ ಅಂತ ಒಂದು ನಗರ ಐತಿ, ಅಲ್ಲಿ ಅವ್ರು ಉಪನ್ಯಾಸ ಕೊಡಿಸಿದ್ರು. ಪಾತಾಳ ಲೋಕ ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡು ಹೋದ್ರು. ಯಾಕಂದ್ರೆ ಗುರುಮುಖೇನವಾಗಿ ಅಧ್ಯಯನ ಎಲ್ಲಿವರೆಗೆ ಆಗುವುದಿಲ್ಲೋ ಅಲ್ಲಿವರೆಗೆ ಏನೇ ಚಿಂತನೆ ಮಾಡಿದ್ರು ಕೂಡ ಅನರ್ಥಕವಾದ ಅರ್ಥ ಹೊರಡೋದೇ ಇಲ್ಲದು. ಭೂತಳದಳು ಅಂದ್ರೆ ಈ ಮನುಷ್ಯ ಹುಟ್ಟಿದ ನಂತರ ಅಥವಾ ಈ ಮಣ್ಣು ಹುಟ್ಟಿದ ನಂತರ ಅಲ್ಲಿಯಿಂದ ಹಿಡಿದ ಇಲ್ಲಿ ತನಕ ಈ ನಾನು ಎಂಬ ಮೂಲ ಅಹಂಕಾರವನ್ನ ದಾಟುವುದು ಅದು ಅರಿದು. ಪಲ್ಲವಿಲ್ಲ ಏನೇನೋ ಏನು ಜಗದೊಳಗಿರುವ ಸಕಲವನ್ನು ತಿಳಿಯಲಹುದು. ಎಷ್ಟು ಗ್ರಂಥಪ್ಪ, 36 ವರ್ಷ ಅಪ್ಪವ್ರು ಬದುಕಿದ್ದು. ಶಂಕರ ಭಗವತ್ಪಾದರ ಅಪ್ಪವ್ರು ಎಷ್ಟು ಬದುಕಿದ್ದದು? 32 ವರ್ಷದಲ್ಲಿ ಚತುರ್ವೇದ ಚತುರಾಮ್ನಾಯಗಳನ್ನ, ಏನು ಗೀತಾದಿ ಭಾಷ್ಯಗಳನ್ನ, ಉಪನಿಷತ್ತುಗಳಿಗೆ ಅರ್ಥವನ್ನ, ಎಷ್ಟೋ ಶತಕಗಳನ್ನ, ಎಲ್ಲ ದೇವಿ ಆರಾಧನೆಯನ್ನು, ಭರತ ವರ್ಷವನ್ನ ಕಾಲಡಿಯೊಳಗೆ ಹುಟ್ಟಿ ಕಾಲ್ನಡಿಗೆಯಿಂದ ತಿರುಗಿದಪ್ಪ. ಕಾಲಡಿಯೊಳಗೆ ಹುಟ್ಟಿದ ಕಾಲಿನಿಂದ ತಿರುಗದ. ಏನು 4 ದಿಕ್ಕುಗಳಿಗೆ ಹೋಗಿ 4 ಆಮ್ನಾಯಗಳನ್ನು 4 ಆಶ್ರಮ ಸ್ಥಾಪಿಸಿ ಜಗದಲ್ಲಿರುವ ಸಕಲ ವಿದ್ಯಾವೈಭವ ಪಲ್ಲವನಾಗಿ ನಿಂತಲ್ಲ. ಏನಪ್ಪಾ ಒಂದು 700-800 ವರ್ಷ ಬದುಕಿದಾನ? ಆತಮ್ಮ 30-32 ವರ್ಷದೊಳಗೆ ಇಂತಹ ಸಾಧನೆ ಅಂದ್ರೆ ನಂಬಾಕರ ಇದು ಒಂದು ಸ್ವಲ್ಪ ಏನ್ರ ಲೆಕ್ಕ ಐತಿ ಏನ್ ಹೇಳ್ರಿ ನೀವು? ಸಿದ್ಧಾರೂಢಪ್ಪಗಳು 4 ಆಮ್ನಾಯಗಳನ್ನು ದರ್ಶಿಸಿ ಬಂದ್ರು. ಆದ್ರೆ ಒಂದು ಶತಮಾನದವರೆಗೆ ಬದುಕಿದ್ರೆ, ಒಂದು ಶತಮಾನದವರೆಗೆ ಬದುಕಿದಂತ ಪುಣ್ಯಾತ್ಮರು ನಿಮ್ಮ ಮುಂದನ ಹುಟ್ಟಿ, ನಿಮ್ಮ ಊರ ಮುಂದನ ಹಾದು, ನಿಮ್ಮ ದೇಶವನ್ನೆಲ್ಲ ಸುತ್ತಿ ಶಂಕರರು ಮಾಡಿದ ಸಕಲ ದರ್ಶನ ಶಾಸ್ತ್ರಗಳನ್ನು ಅರ್ಥ ಮಾಡಿ ಪಾಠ ಮಾಡಿದ್ರಿ. ಅಂದ್ರೆ ಇವು ಮಾಡ್ಲಿಕ್ಕೆ ಸಾಧ್ಯ ಆಗಿರುವುದು ಹೇಳ್ತೀನಿ. ಏನಪ್ಪಾ ಗುರುನಾಥಾರೂಢರು ಏನ್ PUC ಸೆಕೆಂಡ್ ಇಯರೋ ಫಸ್ಟ್ ಇಯರೋ ಇದ್ದಂತ ಒಬ್ಬ 16-17 ಕಡಿದು ಆತಮ್ಮ ಅಷ್ಟು ವರ್ಷ ಇದ್ದು ಸಣ್ಣ ಮೀಸೆ ಮೂಡಿದಂತ ಹುಡುಗ ಸುಮ್ಮನೆ ಅಪಗೋಳ ಮುಂದೆ ಕುಂಡ್ರಿಸ್ಕೊಂಡು, ತಮ್ಮ ಈ ಜಗತ್ತೆಲ್ಲ ಸ್ಮಶಾನ ಇದ್ದಂಗೋ, ಇದ್ರ ಗೂಡಿ ಏನ್ ಮಾಡ್ತಿ, ತನ್ನಗ ಕಣ್ಣು ಗುಡ್ಡಿ ತೆಳಗು ಮಾಡು, ಬಾಯಿ ಬಂದ್ ಮಾಡಪ್ಪ ಅಂತ ಅಂದ್ರು. ಒಂದೇ ಕಣ್ಣು ತೆಳಗು ಮಾಡಿ ಬಾಯಿ ಬಂದ್ ಮಾಡಿದವ ಆ ಪ್ರಾಣ ಹೋಗೋ ಮುಂದೆ ತೆಗಿಲಿಲ್ಲ. ಏನ್ ಲೋಕದಾಗಿನ ಒಂದು ವಸ್ತು ವಿಷಯ ಮೋಹಿಸ್ತೇನ ರುದ್ರನ? ಅಂದ್ರೆ ಇವನ್ನೆಲ್ಲ ನಿಮಗ್ ಸುಮ್ಮನೆ ದೃಷ್ಟಾಂತ ಯಾಕೆ ಕೊಡಕತ್ತೇನಂದ್ರೆ ಇವು ಸುಸಾಧ್ಯಗಳು. ಇಂಥ ಸಾಧ್ಯತೆಗಳನ್ನು ಮಾಡಬಹುದು. ಆದ್ರೆ ಮುಂದೊಂದು ಏನು ಅಪ್ಪಣೆ ಮಾಡಕತ್ತಾರು ಅಂತಂದ್ರೆ, ಇದನ್ನ ನಾನು ಮಾಡದೆ, ಇದನ್ನ ನಾನು ತಿಳಿದೆ ಅಂತ ಅನ್ನೋದನ್ನ ಬಿಡೋದು ಇದಕ್ಕಿಂತನೂ ದುರ್ಲಭದ. ಈಗೇನು ಅಷ್ಟು ಶಾಸ್ತ್ರ ಓದಿದ್ರಿಲ್ಲ ಮೊದಲು, ಅಷ್ಟು ಶಾಸ್ತ್ರ ಓದಿದ್ರಿ, ಜಗತ್ತಿನೊಳಗಿರುವಂತ ಎಲ್ಲ ಮೋಹಕವಾದ ಪದಾರ್ಥಗಳನ್ನು ಏನಂತ ತಿಳ್ಕೊಂಡ್ರಿ, ಮಣ್ಣು ಅಂತ ತಿಳ್ಕೊಂಡ್ರಿ. ಹೌದಾ? ಇದನ್ನ ಮಾಡಕ್ ಸಾಧ್ಯ ಐತಿದ. ಆದ್ರೆ ಇದನ್ನ ನಾನು ಮಾಡದೆ, ಇದನ್ನ ನಾನು ಬಿಟ್ಟೆ ಅಂತ ಅನ್ನೋದನ್ನ ಇದನ್ನ ಬಿಡೋದು ಬಹಳ ಕಷ್ಟದ ಅಂತ ಹೇಳಿ ಒಂದು ಪಲ್ಲವಿಯನ್ನ ಹಾಕಿದ್ರು. ಆ ಪಲ್ಲವಿಯನ್ನ ಹಾಕಿದ ನಂತರ ನಿಮಗೆ ಅದರ ಮ್ಯಾಗಿನ ಚಿಂತನೆಯನ್ನು ಕೊಡ್ತಾನೆ. ಏನ್ ಅವಶ್ಯಕ ರುದ್ರನ್ನ ಈ ಪದ್ಯದ ಅವಶ್ಯ ಏನಿದೆ? ಸುಮ್ಮನೆ ಯೋಚನೆ ಮಾಡಿ, ತಿಳಿದವ್ರಿದ್ದೀರಿ. ಏನಪ್ಪ ನಿಮ್ಮ ಜ್ಞಾನ ಪ್ರತಿಪಾದನ ಪದದ ನಮ್ಮವರು ಉಪನ್ಯಾಸ ಮಾಡುವಾಗ ಜ್ಞಾನ ಪ್ರತಿಪಾದನದ ಬಗ್ಗೆ ಹೇಳಿದ್ರಿಲ್ಲ, ಅದನ್ನ ಕೇವಲಂ ಪ್ರತಿಪಾದ್ಯ ವಸ್ತು ಪರಾಕಾಷ್ಟಂ ಪ್ರತಿಪಾದನ ಉಚ್ಯತೆ. ಹೌದಿಲ್ಲ? ಯಾವುದು ಪ್ರತಿಪಾದ್ಯ ವಸ್ತುವಿನ ಬಗ್ಗೆ ಹೇಳಲು ಹೊರಟಿದೆಯೋ, ಪ್ರತಿಪಾದ್ಯ ವಸ್ತುವಿನ ವಿಷಯವನ್ನು ಬಿಟ್ಟು ಅನ್ಯ ವಿಷಯಗಳನ್ನಲ್ಲಿ ಚಿಂತನೆಗೂ ಕೂಡ ಜಾಗವಿಲ್ಲವೋ, ಯಾವುದು ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಯಾವುದು ನಿರ್ಣಯವಾಗುತ್ತದೆಯೋ ಅದಕ್ಕೆ ಏನ್ ಅನ್ಬೇಕು ಅಂತ ಪ್ರತಿಪಾದನ ಅಂತ ಕರಿಬೇಕು ಅನ್ನೋದನ್ನ ನಿನ್ನೆ ಅವರು ತಮ್ಮ ಗುಲ್ಬರ್ಗ ಅವರು ಹೇಳುವಾಗ ಈ ಮಾತನ್ನ ಹೇಳ್ಕೊಂಡು ಹೋಗ್ಯಾರ.
ಅಂದ್ರೆ ಇಂಥ ಸ್ಥಾನದಲ್ಲಿ ನೀವು ಏನ್ ಕಲ್ತ್ರಿ ಅಂತಂದ್ರೆ ಪ್ರಾರಂಭದಿಂದ ಒಂದೇ ಎರಡೇ ಮಾತಿನಲ್ಲಿ ಹೇಳ್ಬಿಡ್ತೇನೆ ಅದನ್ನ. ಎರಡನೇ ಮಾತಿನಲ್ಲಿ ಗುರುಶೋಧನೆ ಅಂದ್ರೆ ಗುರುಗಳನ್ನ ಯಾವ ತೆರನಾದ ಗುರುಗಳನ್ನ ನೀವು ಮಾಡ್ಕೋಬೇಕು ಅನ್ನೋದನ್ನ ಸೂಚ್ಯವಾಗಿ ಒಂದನೇ ಪದದಲ್ಲಿ ಹೇಳಿದ್ರು. ಎರಡನೇ ತೆರನ ಪದ್ಯದಲ್ಲಿ ಏನ್ ಹೇಳಿದ್ರು, ನಿಮ್ಮ ಹೃದಯವನ್ನ ನೀವು ಹೇಗೆ ಶ್ರೀಮಂತಗೊಳಿಸ್ಕೋಬೇಕು ಅನ್ನೋದು ಹೇಳಿದ್ರು. ಹೌದಾ? ಇವು ಎರಡನೇ ಬಿಟ್ರೆ ಮುಂದೆ ಒಮ್ಮೆ ಮೂರನೇ ಪದಕ್ಕೆ ಏನ್ ಬಂದ್ಬಿಟ್ರು ಅಂದ್ರೆ ಜ್ಞಾನ ವೈರಾಗ್ಯೋಪರತಿಗಳೆಂಬುವನೇ ಸಂಧಾನಿಸುತ್ತೀರಿ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನು ಕೆಲ್ಸಕ್ಕೆ ಹಚ್ಚಿದ್ರೆ ಅಲ್ಲಿ. ಅಲ್ಲಿಂದ ಮುಗಿಸ್ಕೊಂಡು ಈ ಸುಮಾರು 50ನೇ ಪದ ಇರ್ಬೋದು ಅಂದ್ಕೋತೇನೆ ನಾನು ತಮ್ಮ. ನೀವು ಅಲ್ಲಿ ಚೆನ್ನಾಗಿ ಗ್ರಂಥಿದ್ದವ್ರು ನೋಡ್ಕೋರಿ. 50ನೇ ಪದದವರೆಗೆ ಏನ್ ಸಾಗಿ ಬಂತು ಅಂದ್ರೆ ಸದ್ರೂಪಾನುಸಂಧಾನ ಅಲ್ಲ, ಆತ್ಮನ ಲಕ್ಷಣಗಳನ್ನು ಏನ್ ಹೇಳಿದ್ರ ಅಲ್ಲಿ ನಿಮಗೆ? ಸದ್ರೂಪಾನುಸಂಧಾನ, ಚಿದ್ರೂಪಾನುಸಂಧಾನ, ಹೌದಿಲ್ಲ? ಆನಂದ ರೂಪ, ಪೂರ್ಣ ರೂಪ, ಈ ಪಂಚ ಲಕ್ಷಣಗಳನ್ನ ಹೇಳ್ಯಾರ ಹೊರತು ಇನ್ನೇನ್ರ ಹೇಳಿದ್ರಪ್ಪ ಅಲ್ಲೇ? ಪಂಚ ಲಕ್ಷಣಗಳಿಗೆ ಪಂಚಕೋಶಕ್ಕೆ ಅತೀತನಾದದ್ದು ಪರಬ್ರಹ್ಮ ರೂಪ ಅಂತ ಅನ್ನೋದನ್ನ 50ನೇ ಪದದ ತಕ್ಕ ಹೇಳ್ಕೊತ ಬಂದ್ರು. 49ನೇ ಪದದವರೆಗೂ ಬಂದದ್ದು. ಇದನ್ನ ಬಿಟ್ರೆ ನಿಮ್ಗೆ ಏನು ಪಾಠ ಮಾಡಿಲ್ಲ ಅವರಲ್ಲೇ. ಏನ್ ಮಾಡ್ಯಾರ? ಸದ್ರೂಪಾನುಸಂಧಾನದಲ್ಲಿ ಒಂದಿಷ್ಟು ಪದಗಳು, ಚಿದ್ರೂಪಾನುಸಂಧಾನ, ನಿತ್ಯ ರೂಪ, ಅಲ್ಲೇ ಅಭಾವಗಳು, ಘಟವೇ, ಪುಷಿ ಘಟವೇ, ಅವೆಲ್ಲ ಪಾಠ ಮಾಡ್ಕೊಂಡು ಬಂದತ್ತಿಲ್ಲ ಅವನ್ನೆಲ್ಲ. ಅಂದ್ರೆ ಇಲ್ಲೆಲ್ಲ ನಿಮಗೆ ಏನ್ ಹೇಳಿದ್ರು ಅವರು? ನೀನು ದೇಹ ರೂಪಿಯಾದ ಜೀವನು ಕಿಂಚಿಜ್ಞನು, ಪರಮಾತ್ಮನು ಪರಿಪೂರ್ಣನು. ಹೌದಿಲ್ಲ? ಸ್ವತಂತ್ರ ಸಜಾತಿ ವಿಜಾತಿ ಭೇದರಹಿತವಾದಂತಹ ನಿನ್ನ ಜೀವಾತ್ಮವು ಅದು ಪರಮಾತ್ಮವೇ ಇದೆ, ಅಲ್ಲದೆ ಇನ್ನೇನು ಇಲ್ಲ. ಇದನ್ನ ಬಿಟ್ರೆ ಇನ್ನೇನಾರ ಹೇಳ್ಯಾರೇನಪ್ಪ ಅವರು? ಆ ಚಿದ್ರೂಪ ಒಂದೇ ಬಹುರೂಪವಾಗಿ ತೋರುವುದು. ಮುಂದಿನ ಕೊನೆ ಸ್ವಲ್ಪ ಖಂಡನ ಮಂಡನ ಇತ್ತಲ್ಲ ಅಲ್ಲಿ. ನೈಯಾಯಿಕ ವಿಶೇಷಕೆಗಳನ್ನು ಪೂರ್ಣ ಭಾಷೆಗಳನ್ನು ಹೇಳ್ಕೊಂಡು ವೇದಾಂತ ಮತವನ್ನು ಹೇಳೈತಲ್ಲ ಅಲ್ಲಿ. ಏನಪ್ಪಾ ಅಂದ್ರೆ ಜಗವು ಚಿದ್ರೂಪವೇ ಜಗವಾಗಿ ತೋರಿದೆ. ಹೇಗೆ ಅಂತಂದ್ರೆ ವಿವರ್ತವಾದದಂತೆ ಅನ್ನೋದನ್ನ ಹೇಳಿಕೊಂಡು ಬಂದಾಗ ಶಿಷ್ಯನಿಗೆ ಏನಾಯ್ತು ಅಂತಂದ್ರ ಹಿಂಗ ಅನಿಸ್ತಲ್ಲ ಕಂಠಾಭರಣ ನ್ಯಾಯದಂತೆ. ಹೆಂಗಾಗಿತ್ತಾಗಲ್ಲೇ ಕಂಠಾಭರಣ ಕಳೆದು ಹೋದಂತ 5 ತೊಲೆಯ ಸರ ಅವನಿಗೆ ಅಲ್ಲೇ ಅವನ ಕೊರಳಾಗ ಇದ್ದಾಗ ಆ ಕಳೆದು ಹೋದ ಭೀತಿ ಹೋಗ್ಬಿಡ್ತಿಲ್ಲ ಈಗ. ಅದು ಆನಂದದ ಉದ್ಭವ ಆಗಿಬಿಡ್ತಿಲ್ಲ. ಅದು ಆನಂದದ ಉದ್ಭವ ಆಗಿ ಆ ಪಂಚ ಲಕ್ಷಣದಲ್ಲಿ ಯಾವಾಗ ಆತನ ಮನ ನಿಂತಿತೋ, ಊಟ ಮಾಡಿದವನ ಬಾಯಾಗ ಹೆಂಗ ಡರಿಕೆ ಬರ್ತತೋ ಹಂಗ 50ನೇ ಪದದಲ್ಲಿ ಒಂದು ಡರಿಕೆ ಬಿಟ್ಟವ. ಯಾರೋ ಶಿಷ್ಯ, ಕೇಳಿದ ಶಿಷ್ಯ ಒಂದು ಡರಿಕೆ ಬಿಟ್ಟವ. ಹೌದು? ಅಲ್ಲೇನಂತ ಡರಿಕೆ ಬಿಡ್ತಾನವ? ಶ್ರೀ ಗುರುವೇ ಶರಣು. ಹೌದು? ಈ ಶಿವಯೋಗ ಸಂಪದವಣೆ ಎನಗೆ ಏನ ಶಬ್ದಲ್ಲಿ ತಮ್ಮ ನೋಡಿ ಅಂಡರ್ಲೈನ್ ಮಾಡ್ಕೋಬೇಕು ನೋಡ ಅವನ್ನ. ಎನಗೆ ಅಂತಂದ್ರೆ ನನಗೆ. ಎನಗೆ ಅಂದ್ರೆ ಏನದು? ನನಗೆ ಅಲ್ಲಿ ನಾನು ಆಯ್ತಿಲ್ಲ. ತಮ್ಮ ಚಂದನ್ ತಿಳ್ಕೊ ನನ್ನ ಮಗನ. ಕಡಿ ಜನ್ಮದು ಕಡಿ ಜನ್ಮಪ್ಪ. ಆ ನನಗೆ ಅಥವಾ ಎನಗೆ ಅನ್ನೋ ಪದದಲ್ಲಿ ನಾನು ಐತೆ ಇಲ್ತಮ್ಮ ಅಲ್ಲೇ? ಐತೆ ಅಂದ್ರೆ ನಾ ಏನ್ ತೋರ್ಸಕೊಂಡ ಅರ್ಥ ಆಗತ್ತಿದ್ದೆ ನನಗೆ. ಜ್ಞಾನ ಆಗೈತಿ ಈಗ. ಜ್ಞಾನ ಆಗಿಲ್ಲ ಏನ್ ಅಲ್ಲಿ ತಗ? 49ನೇ ಪದ ತಕ ಜ್ಞಾನ ಆತಿಲ್ತಮ್ಮ ಅವಾಗ. ಅದು ಹಿಂದೆಲ್ಲ ಎಂದ್ರಿಪೆ ನೋಡಿಗೆ ಸುಖದಲ್ಲಿ ಬಹುದೊಂದುಗವೆಲ್ಲವನ್ನ ಅದು ಹಿಂದೆಲ್ಲ ಅದಾವ ನೋಡಿ ಪದಗಳವು. ಅಂದ್ರ ಜ್ಞಾನ ಆದ್ರೂ ಕೂಡ ನಾನು ಅನ್ನೋದು ಸುಪ್ತವಾಗಿ ಹುಚ್ಚಿನೊಳಗಿರೋ ಹಾವಿನಂತೆ ಗಪ್ ಕೂತತ್ ನೋಡು. ಅಮ್ಮ ತಿಳಿಯಾಕತ್ತೈತಿಲ್ ನೋಡು. ಜ್ಞಾನ ಆಗಿಲ್ಲ ಅಂತಮ್ಮ ನಿನಗ. ಉಪನ್ಯಾಸ ಮಾಡ್ತೀಯಿಲ್ಲೋ? ಸಮಸ್ತವಾದದ್ದು ನಿನಗ ಹೃದ್ಗತ ಆಗೈತಿ. ಸಕಲ ಶಾಸ್ತ್ರಗಳೆಲ್ಲ ಹೃದ್ಗತ ಆಗ್ಯಾವ. ನಾನು ಭಗವಂತನ ಸ್ವರೂಪನೇ, ನಾನೇ ಭಗವಂತನು ಅನ್ನುವಷ್ಟು ಮಟ್ಟಿಗೆ ನಿನಗೆ ಸಕಲ ಶಾಸ್ತ್ರಾದಿಗಳ ಅನುಮತಿ ಸಿಕ್ಬಿಟ್ಟದ ಈಗ. ಆದ್ರೂ ನಿಮ್ಮ ಹುತ್ತಿನೊಳಗಿರೋ ಹಾವು ಎಲ್ಲರಿಗೂ ಗೊತ್ತಿಲ್ಲದೆ ಹೇಗೆ ಬಚ್ಚಿಟ್ಟಿರುವುದೋ
ಹಾಗೆ ಆ ನಾನು ಅನ್ನೋದು ಏನ್ ಮಾಡೈತಿ ಈಗ ಅಲ್ಲಿ ತಮ್ಮ ಸುಪ್ತವಾಗಿ ಹಂಗೆ ಇದೆ. ಬಚ್ಚಿಟ್ಕೊಂಡು ಕೂತತ್ತಿಲ್ಲೋ, ಬಚ್ಚಿಟ್ಕೊಂಡು ಕೂತತ್ತಿಲ್ಲ. ಹೌದು. ಅದು ಹಾಗೆ ನೋಡು, ಅದು ಯಾವ್ದು ನೋಡಿದ್ವಿ ಪದ ಈಗ 50ನೇ ಪದ ನೋಡಿದ್ರಲ್ಲ ಶ್ರೀ ಗುರುವೇಶ್ವರನು. ಹೌದು. ಹಿಂಗ ಸ್ವಲ್ಪ ಮಾಳಿಗೆ ಮೇಲೆ ವಾಕಿಂಗ್ ಮಾಡ್ಕೋತ ಹೇಳ್ತಾನೆ, ಜಳ ಆಗತ್ತೆ. 51ನೇ ಪದ ಏನೈತಿ ನೋಡ್ತಮ್ಮ ಅಲ್ಲೇ, ಬೇರೊಂದು ಯೋಗದೊಳು ಬಳಲದಾನಂದವನೇ ಸೂರ್ಯಗೊಳ್ಳುವ ಆತ್ಮ ನಿಜನಿಷ್ಠರಾಗಿರೋ ಐತಿಲ್ಲ ಅಲ್ಲಿ. ಆಯ್ತು ನೋಡ, ಅಲ್ಲಿ ನೋಡ್ಕೋರೆ ಅಲ್ಲಿ ನಾನು ನೀರು ವಾಕಿಂಗ್ ಮಾಡ್ಕೋತ ಹೇಳಕತ್ತೀನಿ. ಅಂದ್ರ ಅಲ್ಲಿಯೂ ಕೂಡ ಏನೈತಿ, ನಾನು ಆತ್ಮನು ಅನ್ನುವುದು ನಾನು ಅನ್ನೋ ಪದ ಅಲ್ಲಿಯೂ ಸೂಕ್ತವಾಗಿ ಕೂತದ ಐತಿಲ್ ನೋಡ್ಕೋತಮ್ಮ ಅಲ್ಲಿ. ಆನಂತರ 51 ಅಥವಾ ಈಗ 52ನೇ ಪದ ಏನೈತಿ ನೋಡ್ತಮ್ಮ ಅಲ್ಲಿ. 52ನೇ ಪದ ಎಂದಿರ್ಪೆನೋ ನಿಜ ಸುಖದಲ್ಲಿ, ನಿಜ ಸುಖದಲ್ಲಿ ಬಹು ದಂದುವೆಲ್ಲವನು ಅಳಿದು ಉಳಿದು. ಅಂದ್ರೆ ಎಂದಿರ್ಪೇನೋ ಅಂತ ಅಂದ್ರೆ ಇನ್ನೂ ಇಲ್ಲ ಅಂದಂಗ ಆತಲ್ಲ. ಇನ್ನು ಪರಮಾತ್ಮನಿಂದ ನಾನು ಅನ್ಯವೇ ಇದ್ದೇನೆ ಅನ್ನುವಂತ ಭಾವ ಐತೆ ಅಂದಂಗ ಆತಲ್ಲ. ನಾನು ಅನ್ನೋದು ಇನ್ನೂ ಜೀವಂತ ಐತೆ ಅಂದಂಗ ಆತಲ್ಲ. ಎಂದು ಊಟ ಸಿಕ್ಕೀತೋ, ಎಂದು ನನಗ ಮಠ ಸಿಕ್ಕೀತೋ ಅಂತೀರಿ ಅಂದ್ರೆ ನೀವಿನ್ನೂ ಪೂರ್ಣ ಆಗಿಲ್ಲ, ಅಪೂರ್ಣ ಪರಿಚ್ಛಿನ್ನದಿರಿ. ಅಂದ್ರೆ ನೀ ಏನ್ ತೋರ್ಸಾಕ್ ಹೊಂಟೀನಿ ಅಂದ್ರೆ ಇನ್ನ ಪದ ಬಿಡ್ಸಾಕ್ ಹೊಂಟಿಲ್ಲ. ನಿಮ್ಮದು ನಾನು ಅನ್ನೋದು ನಿಮಗೆ ತಿಳಿಯದ ಹಾಗೆ ನಿಮ್ಮೊಳಗೆ ಜೀವಂತದ ಅಂತ ತೋರ್ಸಾಕ್ ಹೊಂಟೀನಿ. ಗೊತ್ತಾತಮ್ಮ ನಿಮಗೀಗ? ಇದು ಗೊತ್ತಾದ ಯಾಕೆ ಹೇಳಾಕತ್ತೀನಿ ಅನ್ನೋದು? ಅಂದ್ರ ನಿಮಗೆ ಗೊತ್ತಿಲ್ಲದು. ನಾನು ಅನ್ನೋದು ನಿಮ್ಮ ಅಂತಃಕರಣದಲ್ಲೇ ಒಂದು ರಗ್ಗು ಹೊತ್ತುಕೊಂಡು ಗೊತ್ತಿಲ್ದಂಗ್ ಮಲ್ಕೊಂಡೈತದು. ಮಜಾ ಎಷ್ಟು ಚಂದ ಐತಿ ನೋಡ್ತಮ್ಮ ಅದು. ಈಗ ಎಲ್ಲಿವರೆಗೆ ಕಳ್ಳ, ಈಗ ನೀವು ಮನಿ ಕದ ಹಾಕ್ಬೇಕು ರಾತ್ರಿ ಮನ್ಕೊಳ್ಳುವಾಗ, ಏನು ಕಳ್ಳನ ಹೊರಗೆ ಹಾಕಬೇಕು, ಏನು ಕಳ್ಳನ ಒಳಗೆ ಇಟ್ಕೊಂಡು ಹಾಕೋಬೇಕು? ಕಳ್ಳನ ಹೊರಗೆ ಹಾಕಿ ಹಾಕ್ಬೇಕು. ಮತ್ತೆ ನಾನು ಕಳ್ಳ ಒಳಗದಾನಲ್ತಮ್ಮ. ಈಗ ನೀ ಕಣ್ಣು ಮುಚ್ಕೊಂಡು ಕುಂತರ ಏನಾಗುದ? ಗಂಗಾ ಸ್ನಾನ ಮಾಡ್ಯಾರ ಏನ್ ಮಾಡವ? ಕಳ್ಳ ಒಳಗ್ ಕುಂತಾನ. ಈಗ ಒಳಗೆ ಕುಂತ ಕಳ್ಳನನ್ನ, ಆ ಕಳ್ಳನ ಪರಿಚಯ ಆಗ್ಬೇಕಲ್ಲ ನಿಮಗದು. ಇವನೇ ಕಳ್ಳ ಅಂತ ನೀ ಹೇಳ್ಬೇಕಲ್ಲ ನನಗೆ. ಈಗ ಆ ಕಳ್ಳನ ಪರಿಚಯ ಆದ್ರೆ ಅವನನ್ನು ಹೊರಗೆ ಹಾಕ್ಬೋದು ನಾನೀಗ. ಅವ ಕಳ್ಳ ಹೆಂಗ್ ಕಾಣಕತ್ತಾನಂದ್ರೆ ನಿನಗೆ ಎಷ್ಟು ಮಜಾ ಕಾಣಕತ್ತಾನಂದ್ರ ಅವ ಕಳ್ಳನಂತೆ ಕಾಣಲ್ಲ, ಅವ ಮುಕ್ಕಣ್ಣನಂತೆ ಕಾಣಕತ್ತಾನ. ಆ ಕಳ್ಳ ಹೆಂಗ್ ಕಾಣಕತ್ತಾನ ನಿನಗೆ? ಈಗ ಕರಿ ಅರಿವಿ ಹಿಂಗೇನಾರ ಕಂಡ್ರೆ ಹೊರಗೆ ಹಾಕ್ಬೋದಪ್ಪ. ಅವನೇ ಜಟಾಜೂಟ ಗಂಗಾಧರ ಚರ್ಮಾಂಬರ ಹಿಂಗ ಹಂಗ್ ಕಂಡ್ರೆ ಹೆಂಗ್ ಮಾಡವ? ಕಳ್ಳ ಹೆಂಗ್ ಕಾಣಕತ್ತಾನ ನೋಡ. ಸಗುಣ ರೂಪವನ್ನು ತಾಳ್ಯಾನ. ಸಗುಣ ರೂಪವನ್ನ ತಾಳೆ ಅವ ನಿನಗೇನ್ ಮಾಡಾಕತ್ತಾನಪ್ಪ ಅಂತಂದ್ರೆ, ಅವ ಕಳ್ಳನ ವೇಷ ತೊಟ್ಟಿಲ್ಲಿಗೆ ಅವ ಕಾಮಾರಿಯ ವೇಷವನ್ನು ತೊಟ್ಟಾನೆ. ಕಾಮಾರಿಯ ವೇಷವನ್ನು ತೊಟ್ಟ ನಿನ್ನೊಳಗೆ ಕೂತಾನೆ. ಆ ನಿನ್ನೊಳಗೆ ಕುಂತ ಸಲುವಾಗಿ ನಿನಗೆ ಪೂರ್ಣತೆಯಿಂದ ನೀನು ಅಂತರಾಗಿನ. ಇನ್ನೂ ನಿನಗೆ ಪೂರ್ಣ ಪದ ಅಂತ ಹೇಳಿದ್ರೆ ನಿಮಗೆ ಪೂರ್ಣ ಪದವಿಂತು ಅಂತ ಹಿಂದೆ ಬಿಡಿಸಿದಿರಲ್ಲ ನೀವೆಲ್ಲ. ಇನ್ನೂ ಆ ಪೂರ್ಣತೆಯ ಜೊತೆ ಅದರ ಅನುಸಂಧಾನ ಅಥವಾ ಅದರ ಸಾಮರಸ್ಯತೆ ಇನ್ನೂ ನಿನಗೇನಾಗ್ಯದ ಅಂದ್ರೆ ಅದು ಅಂತರಾಗೆ ಜೀವ ಭಾವದಲ್ಲಿ ಇರುವಂತ ಈ ಅತ್ಯಂತ ಹೀನ ಸ್ಥಿತಿ ಎದಕ್ಕೆ ಬಂದತಿ ಅಂದ್ರೆ ನಿನಗೆ ಶಾಸ್ತ್ರ ತಿಳಿಲಾರ್ದಕ್ಕೆ ಅಲ್ತಮ್ಮ. ನಿನಗೆ ಶಾಸ್ತ್ರ ಗೊತ್ತೈತಿ, ನಿನಗೆ ತಪಸ್ಸು ಮಾಡ್ಲಾರ್ದಕ್ಕೆ ಬಂದಿಲ್ಲ ಅದ. ನೀ ತಪವನ್ನು ಮಾಡಿಬಿಟ್ಟೆ. ನೀ ತಪಸ್ವಿ ಅಲ್ಲಂತ ನಾನು ಹೇಳುವುದಿಲ್ಲ, ನೀ ದಡ್ಡದಿ ಅಂತ ನಾ ಹೇಳುವುದಿಲ್ಲ. ನೀ ಏನೇನು ಜಗತ್ತಿನೊಳಗೆ ಶಾಸ್ತ್ರ ಏನು ಉಸಿರೇತೋ ಆ ಎಲ್ಲ ಗುಣಗಳು ನಿನ್ನಲ್ಲಿದಾವ. ಆದ್ರೆ ನಿನ್ನ ಅಂತಃಕರಣದೊಳಗೆ ಆ ನಿನಗೆ ತಿಳಿಯಲಾರದೆ ಆ ನಾನು ಅನ್ನೋದು ಏನಾಗೈತಪ್ಪ ಅಂತಂದ್ರೆ, ಆ ನಾನು ಅಂತ ಅನ್ನೋದು ನವೀನ ರೂಪ ತಾಳೈತಿ. ಯಾವ ರೂಪ ತಾಳೈತಿ? ಈಗ ಅದು ಆ ಮೊದಲಿನಂತೆ ಇಲ್ಲದು, ಅದು ನವೀನ ರೂಪವನ್ನು ತಾಳೆ. ಅದು ನಿನಗೂ ಗೊತ್ತಾಗಲ್ದದು.
ಇಲ್ಲಿ ನನ್ನ ಅಂತಃಕರಣದೊಳಗೆ ಆ ನಾನು ಅನ್ನುವಂಥ ಅಸುರ ಅವ ನವೀನ ರೂಪ ತಾಳೆ ಮನ್ಕೊಂಡಾನ ಅನ್ನೋದು ನಿನಗೆ ಗೊತ್ತಾಗೋದದು. ಅದಕ್ಕೆ ಕಳವಳ ಪಡಿಸಕತ್ತಾರ ನೋಡ್ರಿ. ಇಷ್ಟು ಕಳವಳ ಪಡಿಸುವಂತ ಒಬ್ಬ ಇನ್ನೊಬ್ಬ ವ್ಯಕ್ತಿ ಜಗದೊಳಗೆ ಸಿಕ್ಕಾನೇನು? ಶಾಸ್ತ್ರ ಹೇಳೋದು ಮುಗದೈತಿ ರುದ್ರಣ್ಣ. ನೀವು ಪಾಠ ಮಾಡೋ ಅವಶ್ಯಕತೆ ಏನೂ ಇಲ್ಲೀಗ. ಆದ್ರೆ ಏನಾಗೈತೆ ನೋಡೋದು, ಏನ್ ಹಣೆ ಬರ ಹೇಕೊಂಡು ಕುಂತತ್ ನೋಡೋದು. ಅದು ನಿನಗೆ ತಿಳಿಯಲಾರದ ಹಾಗೆ ಆ ಅಸುರ ಏನ್ ಮಾಡ್ಯಾನಪ್ಪ ಅಂದ್ರೆ ನಿನ್ನ ಅಂತಃಕರಣವನ್ನು ತುಂಬ್ಕೊಂಡ್ಬಿಟ್ಟ. ನಾವು ಅವನ್ ಪರಿಚಯ ಮಾಡಿಕೊಡ್ಬೇಕಾಗೈತ್ ನಾ ಈಗ. ಈ ಪದದ ಉದ್ದೇಶ ಏನಂತಂದ್ರೆ, ಈ ಪದದ ಉದ್ದೇಶ ಬಹಳ ಚಂದ ಐತದು. ಈ ಪದದ ಉದ್ದೇಶ ಏನಂದ್ರೆ ಇದರ ಪರಿಚಯ ಮಾಡ್ಲಾರ್ದನ ಜರ್ ಬಿಟ್ನಿ ಅಂದ್ರೆ ಈ ಹಿಂದೆ ಮಾಡಿದ ಪಾಠ ಎಲ್ಲ ಹೊಳೆ ಹುಂಚೆ ಅಂತ ತೊಳ್ದಂಗ ನೋಡೋದು. ಹಿಂದೆ ಮಾಡಿದ 50 ಪದಗಳ ಉದ್ದೇಶವೇ ಈ ಅಸುರನನ್ನು ಕೊಲ್ಲುವುದು. ಮತ್ತೆ ಈ ಪದಗಳ ಕಲ್ಕೊಂಡ್ರಿ ಅಸುರನನ್ನ ಬಿಟ್ಟು ಮಾಡ್ರಿ ಅಂದ್ರೆ ಯಪ್ಪ ಹರದಪ್ಪ. ಅದಕ್ಕೆ ಅವರು ಈ ಪದ ಕೈಗೆ ಇಟ್ಕೊಂಡಾರ ತಮ್ಮ. ಒಬ್ಬ ಶಿಲ್ಪಿ ಇದ್ದ, ಮೊನ್ನೆ ನಮ್ಮ ರಾಮಲಲ್ಲಾ ಮೂರ್ತಿ ಹೊಡೆದಲ್ಲ ಪುಣ್ಯಾತ್ಮ ಯೋಗಿರಾಜ್ ವಿಶ್ವ. ಅದು ಯಾರ ಏನೋ ಆ ಪುಣ್ಯಾತ್ಮರ ಹೆಸರು ಏನದು? ಹಾ ಎಂಥದ್ದು ಪುಣ್ಯಾತ್ಮರು ನಮ್ಮ ಕಡೆದವರು. ಪುಣ್ಯಾತ್ಮ ಅವನ ಸಂತತಿ 1000 ಆಗ್ಲಿ. ಅಂಥವ ಒಬ್ಬ ಶಿಲ್ಪಿ ಇದ್ದ. ಆ ಶಿಲ್ಪಿ ಇದ್ದ ಅವ ಒಂದ್ ದಿವ್ಸ ಬಹಳ ವಿಶೇಷವಾದ ಶಿಲ್ಪಿ. ಅವನ ಇಡೀ ದೇಶದಲ್ಲಿ ಅವನ ಹೆಸರುವಾಸಿಯಾದಂತ ಶಿಲ್ಪಿ. ಒಂದ್ ದಿವ್ಸ ಅವನಿಗೆ ಏನಾಯ್ತು ಅಂತಂದ್ರ ಕನಸು ಬಿತ್ತು. ಕನಸಿನೊಳಗೆ ಯಮ ಬಂದ, ನೋಡಪ್ಪ ನೀನು ಮಾಡಿದಂತ ಕೈಂಕರ್ಯ ನಮಗ್ ಬಹಳ ಹಿಡಿಸಿದೆ, ನೀನು ಭೂಲೋಕದಲ್ಲಿ ಇರುವುದು ಬೇಡ, ನಿನ್ನನ್ನು ನಾನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ಬೇಕತ್ ಮಾಡೀನಿ. ಅಂದ್ರೆ ನೀನ್ ನಾಳೆಗೆ ಸಾವ್ತಿ, ಅದಕ್ಕೆ ನಿನಗೆ ಸಾವು ಬಂದದ, ಅದಕ್ಕೊಂದು ಸ್ವಲ್ಪ ಉಳಿದ ಮೂರ್ತಿ ಅದು ಎಲ್ಲಾನು ಮುಗಿಸಿ ಬಿಡಪ್ಪ ಅಂತ ಹೇಳಕತ್ತ ಒಂದು ಕನಸು ಬಿತ್ತಪ್ಪ. ಕನಸು ಬಿತ್ತು. ಕನಸನ್ನ ಇವ್ ಕೇಳಿದ, ಎಂದ ಅಂದಾದನ ಎಂದ ಸಾವತ್ರಿ ಯಮದೂತ್ರ ಅಂತಂದ. ಏನಿಲ್ರಿ, ಮೂರ್ತಿಗಳು ಇನ್ನೊಂದು 2-3 ಅದಾವಲ್ಲ, ಅವು ನಾಳೆ ಹೊತ್ತು ನಿನಗೆಲ್ಲ ಶಕ್ತಿ ಕೊಟ್ಬಿಟ್ಟಾನ ಪರಮಾತ್ಮ. ನಾಳೆಗೆ 2 ದಿನದಾಗ ಅವು ಮುಗಿದು ಬಿಡ್ತಾವ. ಮುಗಿದ ನಿನ್ನ ಸಲುವಾಗಿ, ನಿನ್ನ ಪ್ರೀತಿ ಸಲುವಾಗಿ ಬರೇ ದೇವತಾ ಮೂರ್ತಿ ಕೆತ್ತೇರಿ ಇಲ್ಲಿ ಮಠ. ನನ್ನ ಪರಮಾತ್ಮ ಬಹಳ ಪ್ರೀತಿ ಆಗೈತಿ. ಮ್ಯಾಲ ಫಸ್ಟ್ 7 ಡೇ, ಇನ್ನು 7 ದಿನ ಇಲ್ಲಿ ಇರಾಕ್ ನಿನಗೆ ಹೆಚ್ಚಿಗೆ ಅವಕಾಶ ಐತಿ. 7ನೇ ದಿನಕ್ಕೆ ನಾ ಬಂದು ನಿನ್ನ ತಗೊಂಡು ಹೋಗ್ತಾನೆ ಅಂತ ಹೇಳಿ ಆ ಕನಸಿನೊಳಗೆ ಕನಸು ಎಚ್ಚರಾತಪ್ಪ. ಆ ಕನಸು ಎಚ್ಚರಾತು. ಕನಸು ಎಚ್ಚರಾದ ಕೂಡಲೇ ಅವ ಶಿಲ್ಪಿ ಯೋಚನೆ ಮಾಡ್ದ, ಅಲ್ಲ ಅವನ ಮತ್ ನನಗೆ ಈಗ ಇದು ಸಾವು ಬಂದಂಗಾತು. ಮತ್ ಇನ್ ಮ್ಯಾಲ ಇವ್ ಯಮ ಕನಸಿನಾಗ ಬಂದ್ ಹಿಂಗ್ ಹೇಳಿದ, ಮತ್ ಇನ್ ಮ್ಯಾಲ ಇದನ್ನ ಹೆಂಗ್ ಮಾಡ್ಬೇಕು ಪ್ಲಾನ ಅಂತ ಹೇಳಿ ಮರ್ದಿನ ಎದ್ದವನ ಬಡ ಅವನು ತನ್ನ ಎಲ್ಲಾ ಕೆಲಸಗಳು ಮುಗಿಸಿದವನ ವಿಚಾರ ಏನ್ ಮಾಡಿದ ಅಂತಂದ್ರೆ, ನಾನು ಇನ್ನ 7 ದಿವಸ ಸಮಯ ಐತಿ, ಸುಮ್ಮ ಕುಂಡ್ರುದು ಬೇಡ, ಯಮನಿಗೆ ಕನ್ಫ್ಯೂಸ್ ಆಗ್ಬೇಕು. ಏನಂತ ಅವನ ತಲೆಗೆ ಏನ್ ಬಂತು? ಯಮನಿಗೆ ಕನ್ಫ್ಯೂಸ್ ಆಗ್ಬೇಕು. ಯಮನಿಗೆ ಕನ್ಫ್ಯೂಸ್ ಆಗುವಂಗ ನನ್ನೂ ಒಂದು 10 ಮೂರ್ತಿ ಕೆತ್ತಿಟ್ಬಿಡೋನು. ಎಷ್ಟವು ನನ್ನೂ 10 ಮೂರ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಈ 10 ಮೂರ್ತಿಯಾಗ ನಾ ಯಾರನ್ನೋದೇ ಗೊತ್ತಾಗಬಾರ್ದು. ಯಮ ಬರ್ಬೇಕು, ಆ ಮೂರ್ತಿ ನೋಡ್ಬೇಕು, ನಾ ಯಾರನ್ನು ತಿಳಿಲಾರ್ದಕ್ಕೆ ಅವ್ನು ಹೊಳ್ಳಿ ಹೋಗ್ಬೇಕು. ಹಂಗ ಮಾಡ್ಕೋತ ನಾ ಇಲ್ಲೇ ಇರ್ಬೇಕು, ನಾ ಸಾಯ್ಬಾರ್ದು ಅಂತ ವಿಚಾರ ಮಾಡಿ ನನಗೆ ಹೇಳ್ತಾನೆ ರುದ್ರಣ್ಣ. ಮೇನದಂತ ಅವನ ಸುಂದರ ಮನುಷ್ಯ, ಅಂತವನ್ನ ಒಂದು 10 ಮೂರ್ತಿ ಮಾಡಿದಪ್ಪ ಅವನು. 10 ಮೂರ್ತಿ ಮಾಡಿದ. ಮೂರ್ತಿ ಮಾಡಿ ಮನೆ ಮುಂದೆ ಬರೋಬ್ಬರಿ ಶೋಕೇಶ್ನಾಗ ಇಡ್ತೀವಲ್ಲ, ಹಂಗ 10 ಮೂರ್ತಿ ಮಾಡಿ ಇಟ್ಟ. 7 ದಿವಸ ಮುಗೀತು. ಯಮ ಬಂದಪ್ಪ ಪಾಪ ಅವ. ಯಮ ಬಂದ್ ನೋಡ್ತಾನ, 10 ಮಂದಿ ನಿಂತಾರ ಇಲ್ಲಿ. ತೆಲಿಯಾನ ಕೂದಲ ಹಿಡ್ಕೊಂಡು, ಹೆಬ್ಬಟ್ಟಿನ ಉಗುರ ಕಣ್ಣು, ಅಂಗಯ್ಯನ ಗೆರಿ, ಅಂಗಾಲನ ಗೆರಿ ಹಿಡ್ಕೊಂಡು, ಮಾರಿ ಮ್ಯಾಗಿನ ಗೆರಿ ತಕನು. ಒಟ್ಟೆ ನನಗೆ ಹೇಳ್ತೀನ ರುದ್ರಣ್ಣ, ಯಮನಿಗೆ ಇಲ್ಲೋಡ BP ಬಂದಂಗಾತ. ಅದಕ್ಕೆ ತಿಳಿಯವಲ್ದು ಯಾರಪ್ಪ ಇದ್ರ, ಯಾರನ್ನ ನಾವು ಒಯ್ಬೇಕಾಗಿತ್ತಲ್ಲ, ಇಂಥವ್ರು 10 ಮಂದಿ ಅದಾರು, ಹೆಂಗ್ ಮಾಡ್ಲಿ ಅಂತ ಹೇಳಿ ಅದು ಹೊಳ್ಳಿ ಯಮಲೋಕಕ್ಕೆ ಹೋದ.
ಅವ್ನು ತಲೆ ಹಿಡ್ಕೊಂಡು ಕೂತಿದ್ದ, ಭಯಂಕರ ಮನಸ್ಸಿಗೆ ನೋವಾಗ್ಬಿಟ್ಟಿತ್ತು. ಇವತ್ತು ಹೊತ್ತು ಮುನುಗುರಾಗ ಇವನು ಒಯ್ಬೇಕಾಗಿತ್ತು. ಅಕಸ್ಮಾತ್ ಯಾವನು ನನಗೆ ಗೊತ್ತಾಗೋಲ್ದು, ತಪ್ಪಿ ಮತ್ತೊಬ್ಬನು ಓದ್ನಿ ಅಂತಂದ್ರೆ ನನ್ನ ಆರ್ಡರ್ ತಪ್ಪತತಿ, ಶ್ರೀಮನ್ ನಾರಾಯಣ ನನ್ನ ಶಿಕ್ಷೆ ಕೊಡ್ತಾನ, ಅದಕ್ಕೆ ಹೆಂಗಾರ ಮಾಡಿ ಇದನ್ನ ಹೆಂಗ್ ಮಾಡ್ಬೇಕಪ್ಪ ದೇವ್ರು ಅಂತ ಹೇಳಿ ಯಮನು ತಲೆ ಕೈ ಹಚ್ಕೊಂಡು ಕೂತಿದ್ದ. ಅತ್ತಾಗಿದ್ದ ನಾರದ್ರು ಬಂದ್ರು. ನಾರಾಯಣ ನಾರಾಯಣ ಅಂದ್ರು. ನಾರದ್ರು ಬಂದ ಕೂಡಲೇ ಖುಷಿಯಾಗಿ ಎದ್ ನಿಂತು ಬರ್ರಿ 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 ಅಂತಂದ್ರು. ಯಾಕ್ರಿ ಯಮದೇವ್ರ ಯಾಕೋ ಮಾರಿ ಸಾನ್ ಮಾಡಿರ್ಲೆ, ಹಿಂಗಾಗೈತ್ರಿ ಭೂಲೋಕದಾಗ ಒಂದ್ ದೊಡ್ಡ ಕನ್ಫ್ಯೂಸ್ ಆಗ್ಬಿಟ್ಟತಿ. ಏನ್ ನಮಗ್ ಆ ಮನುಷ್ಯ ಯಾರು ಅನ್ನೋದು ಗೊತ್ತಾಗೋಲ್ಲ, 10 ಮಂದಿ ನಿಂತಾರ ಅಲ್ಲಿ ಅಂತಂದ. ಅಂದ ಕೂಡಲೇ ಯಾರು ಹೆಂಗ್ ಏನ್ ಮಾಡಿದ್ರಿ? ಕಾಲ್ ನೋಡಿನಿ, ಕೈ ನೋಡಿನಿ, ಅಂಗೈಯನ್ ಗೆರಿ ನೋಡಿನಿ, ಮಾರಿಮೈನ್ ಗೆರಿ ನೋಡಿನಿ, ನೆಟ್ಟಿ ನೋಡಿನಿ, ಅಂಗಾಲ್ ನೋಡಿನಿ, ಏನೇನು ಪುರಕ್ಕಿಲ್ರಿ ನಾರಾಯಣರ, ಏನ್ ಮಾಡ್ಲಿ, ಬಹಳ ದೊಡ್ಡ ಸಮಸ್ಯೆ ಆಗೈತಿ ಅಂತ ಅಂದ. ಅಂದ ಕೂಡಲೇ ನಾರಾಯಣ ಏನಂತಂದ, ಅದೇನ್ ದೊಡ್ಡ ವಿಷಯಪ್ಪ, ನಾ ಎಲ್ಲ ಬಾ, ನಾನು ನಿನಗೆ ಅವ್ ಯಾರು ಅನ್ನೋದು ಕಂಡು ಹಿಡಿದು ಕೊಡ್ತಾನ ಬಾ. ಅಲ್ರಿ ಚಿತ್ರಗುಪ್ತರನ್ನ ಕರ್ಕೊಂಡು ಹೋಗಿನಿ, ಅವ್ರಿಗೆ ಗೊತ್ತಾಗೋದು, ನೀವ್ ಹೆಂಗ್ ಕಂಡು ಹಿಡುತ್ತೀರಿ? ಎಲ್ಲ ಅವನ ಬಂದಾರ ಬಾ, ನಾ ತೋರಿಸ್ತಾನ. ಎಲ್ಲರೂ ಯಮಲೋಕದ ಟೀಮ ಬಂದು ನೋಡಿದ್ರು. 10 ಮೂರ್ತಿ ನನಗೆ ಹೇಳ್ತಾನೆ, ಒಂದಕ್ಕೊಂದು ಅಷ್ಟು ಚಂದವು. ಏನು ನಾರದ್ರು ಬಂದವ್ರು ಏನ್ ಮಾಡಿದ್ರು? ದೇವಲೋಕದ ಮಯನಿಗೂ ಆಗಲಾರದ ಕೆಲಸ ಇದು. ಏನಂದ್ರೆ ಬಂದಲ್ಲೇ ದೇವಲೋಕದ ಮಯನಿಗೂ ಆಗದ ಕೆಲಸ. ಅದಕ್ಕೆ ಚಿತ್ರಗುಪ್ತರಿಗೂ ಸಿಗಲಾರದಂತಹ ಈ ಪರಮ ಕಲಾವಿದ ಈ 10 ಮಂದಿ ಯಾರಿದ್ದಾರಪ್ಪ ಅಂತ ಹೇಳಿ ನೋಡ್ದ. ಮೇಲ್ಕ ನಾನರಿ ಅದ ಇಂಥ ಪರಮ ಕಲಾವಿದ ಭೂಮಿ ಮೇಲೆ ಹುಟ್ಟುದ ಕಷ್ಟಪ್ಪ, ಅಂತ ಪರಮ ಪುಣ್ಯಾತ್ಮ ಯಾವಿದ್ದಾನಪ್ಪ. ಶ್ರೀಮನ್ ನಾರಾಯಣನ ಮಾಲಿ ಒಂದು ಅವ್ನು ಕೊಳ್ಳಿಗೆ ಹಾಕ್ಬೇಕಾಗೈತಿ ಅಂತಂದ. ಮೇಲಕ್ಕೆ ಚೆಂಡು ಬಗ್ಸಿದ್ ನೋಡು. ಯಾವಾಗ ಚೆಂಡು ಬಗ್ಸಿದ ಯಮನಿಗೆ ಹಾಕಿ ಮಗನಿಗೆ ಭಾಷೆ ಇದೆ. ಯಮನಿಗೆ ಮೋಸ ಮಾಡುವಂತಹ ವಿದ್ಯಾ ಕಲ್ತಿದ್ದವ, ಕಲ್ತಿಲ್ಲೇನವ? ಆದ್ರೆ ಏನ್ ಇಟ್ಕೊಂಡಿದ್ದ ಅಂತಃಕರಣದಾಗ? ನಾನು ಎದರ್ಲೆ ಸತ್ ಯಮಕೊಂದಂತಮ್ಮವನ್ನ ಯಮಕೊಂದನ ಕೊಂದಿಲ್ಲ ಅವನ್ನ, ನಾನು ಕೊಂದಿದ್ದೆ ಅವನ್ನ. ಅವನ ಅಂತಃಕರಣದೊಳಗೆ ಏನಂದ ನಾನು ಅನ್ನೋದು ಇತ್ತಲ್ಲ, ಆ ನಾನುವೇ ಏನ್ ಮಾಡಿಬಿಡ್ತು ಅಂತಂದ್ರೆ ಅವನ ಸುಮ್ಮನೆ ಸೂಚ್ಯವಾಗಿ ಒಂದು ಕಥೆ ನಿಮಗಿದು. ಹಾಗೆ ನೀವು ತಿಳಿದಿರಿ, ಲೋಕದ ವ್ಯಾಪಾರ ಬಿಟ್ಟಿರಿ. ಪೂರ 2 ಶಬ್ದ ಏನಪ್ಪ, ಏನ್ ಹೇಳುದನ್ನ? ಸಕಲ ವೇದಾಗಮಗಳನ್ನು ತಿಳಿದಿರಿ. ಹೌದಾ? ಲೋಕದ ಸಕಲ ವಸ್ತುಗಳು ನಿಮಗೆ ತೃಣವೆಂದು ಕಂಡವು, ಅದನ್ನು ಬಿಟ್ಟಿರಿ. ಆದ್ರೆ ಏನು ಬಿಟ್ಟಿಲ್ಲ ಅಂತಂದ್ರೆ, ಇದನ್ನು ಎಲ್ಲವನ್ನು ತಿಳಿದವನು ಬಿಟ್ಟವನು ನಾನು ಎಂಬಂತ ಆ ಸೂಕ್ಷ್ಮ ಅಹಂಕಾರ ನಿಮ್ಮ ಅಂತಃಕರಣದೊಳಗಿತ್ತು ಅಂದ್ರೆ ಅದು ಏನ್ ಮಾಡ್ತತಿ ನಿಮ್ಮನ್ನಂತಂದ್ರೆ, ಇದಿಷ್ಟು ಎಲ್ಲ ತಿಳಿದು ಮಾಡಿ ಇದನ್ನೆಲ್ಲ ಮಾಡಿದ್ದು ಹೊಳೆಯೊಳಗೆ ಹೋಗಿ ಹುಂಚಿ ಹಣ್ಣು ತೊಳೆದ್ರಂತಾರಲ್ಲ, ಚಲೋ 200 ರೂಪಾಯಿ ಕೆಜಿ ಹುಂಚಿಯನ್ನ ಬೋಗಾನ ತೊಳೆದು ಮಾಡಿದ್ರ ರಸಂ ಅಕ್ಕತೆ. ತುಂಬಿದ ತೊಳೆದ್ರೆ ಏನು ಉಪಯೋಗ ಅದು? ಹಂಗ ನಿಮ್ಮ ಜೀವನ ವ್ಯರ್ಥಕತ್ತಪ್ಪ ಅಂತ ಹೇಳಿ ನಿಮಗೊಂದು ಗಂಟಿ ಬಡಿಯಾಕತ್ತಾರಿಲ್ಲೇ. ಅದೇನು ಬಹಳ ಮುಂದೆ ಪದ ಬಿಡಿಸೋದೇನು ಬಹಳ ದೊಡ್ಡ ವಿಷಯ ಅಲ್ಲ ಅದು. ನಿಮಗೊಂದು ಎಚ್ಚರ ಕೊಡಕತ್ತಾನ. ಆ ನಾನುವಿನ ಅನಾಹುತವನ್ನ ಜಗದಾಗ ನೋಡ್ಕೋರಿ. ಆ ನಾನುವಿನಿಂದ ಆದ ಅನಾಹುತವನ್ನ ಒಂದ್ ಸ್ವಲ್ಪ ಲೆಕ್ಕಾರ ಮಾಡಿ ನೋಡ್ರಲ್ಲ. ಎಲ್ಲಿ ಎಲ್ಲಿ ಇಷ್ಟೆಲ್ಲ ಕೋರ್ಟ್ಗಳು, ಇಷ್ಟೆಲ್ಲ ಕಚೇರಿಗಳು, ಇಷ್ಟೆಲ್ಲ ದ್ವಂದ್ವಗಳು, ಇವು ಎದ್ರ ಬದುಕ್ಯಾವ? ಇವು ನಾನುವಿನ ಮೇಲೆ ಬದುಕ್ಯಾವ. ಆತಮ್ಮ, ಆ ನಾನು ಅನ್ನೋದನ್ನ ಪರಿಚಯಿಸ್ಬೇಕಾಗೈತಿ ನಿಮಗ್. ಬರೀ ಪದ ಕತೆ ಹೇಳೋದು ಅಲ್ಲಿದು. ಆ ನಾನು ಅನ್ನೋದನ್ನ ನಿಮ್ಮನ್ನ ಹುಡುಕಿ ಕೊಡ್ಬೇಕಲ್ಲ ಈಗ ನಿಮಗೆ. ಅದೇನೇನು ಸ್ವಲ್ಪ ಸಮಸ್ಯೆ ಐತೆನಪ್ಪ ಅದ? ಯಾಕೆಂದ್ರೆ ನೀವೆಲ್ಲ ತಿಳಿದಿರಿ. ಈಗ ಏನೂ ತಿಳಿಲಾರ್ದವ್ರಿಗೆ ನಾ ಯಾವ್ದಕ್ಕಾದ್ರೂ ಇದೇ ನೋಡ ನಾನು ಅಂತ ಹೇಳಿದ್ರೆ ಪಾಪ ಅವ್ರು ಹೂ ಅನ್ಬಹುದು. ನೀವು ಹಂಗದೇನ 50 ಪದ ಕೇಳಿರಿ, ಸಾಂಖ್ಯಯೋಗ ದಾಟಿರಿ. ನಿಮಗೆ ಇಲ್ಲಿ ನಿಮ್ಮ ಅಂತಃಕರಣದೊಳಗಿರುವ ನಾನುವನ್ನು ತೋರಿಸ್ಬೇಕಲ್ಲ ನಾ ಈಗ.
ಅದು 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 ಎಷ್ಟು ಕಷ್ಟ ಐತೆ ಅನ್ನೋದನ್ನ ತೆಳಗೆ ಇನ್ನು ಹೇಳವ್ರದಾರ ನಾವು. ಹ್ಞೂ ನೀವು ಹೇಳ್ಬಾರ್ದಾರ ನೋಡಿ. ಪಲ್ಲವಿ ಎಲ್ಲ ಅರ್ಥ ಆಗ್ತಿಲ್ಲ. ಹ್ಞೂ ಹ್ಞೂ ಪಲ್ಲವಿಯೊಳಗೆ ಎಲ್ಲ ಅದರೆಲ್ಲ ಏನೇನು ಉಳಿಲಿಲ್ಲ ಹೋದಲ್ಲ ಅದಕ್ಕೆ. ಹೌದು ಹೌದು. ಇನ್ನು ಹಂಗ ಸುಮ್ಮನೆ ಆ ತೆಳಗಿನ ನುಡಿ ಒಂದೇ ನುಡಿ ಐತಿಲ್ಲ ಅದನ್ನ ಬೇಡ, ಅದನ್ನ ಹಿಕ್ಕಟ್ ನೋಡೋನು ಅದನ್ನ. ಅದು ಎರಡನೇ ನುಡಿ ಐತಲ್ಲ, ಯಾಕಂತಂದ್ರೆ ನಿಮ್ಮ ಶಾಸ್ತ್ರದ ಅಧ್ಯಯನದ ರೂಪ ಹೆಂಗತಿ ಅಂತಂದ್ರೆ ಮೊದಲೇ ಬರೋದೇ ವೈರಾಗ್ಯ. ಈ ಯಾವುದೇ ಒಂದನ್ನ ತಿಳಿಯಲಿಕ್ಕೆ ನೀವು ಹೊರಟ್ರಿ ಅಂತಂದ್ರೆ ಮೊದಲು ಮಣಿ ಬಿಡ್ಬೇಕು. ಹೌದು. ಏನ್ ಮಣಿ ಬಿಟ್ರೆ ಮನೆ ಇಲ್ಲ ಒಳಗೆ ಹೊಸಲ್ಯಾಕ ಕೂತ್ಕೊಂಡು ತಿಳ್ಕೊತಿರೋ? ಇಲ್ಲ, ಸುಂಬಳದ ನೊಣದಗತೆ. ನೀವು ಮೊದಲ ಮಣಿ ಬಿಡ್ಬೇಕು. ಹೌದು. ಆ ಮಣಿ ಬಿಡ್ಬೇಕಾಯ್ತು ಅಂದ್ರೆ ಆ ಮಣಿ ಬಿಟ್ಟು ಹೋಗುವಾಗ ಸುತ್ತಲೂ ಇದ್ದ ವಸ್ತುಗಳನ್ನು ಬರ್ದಾನ ನೋಡವ ಅಲ್ಲಿ. ಅದೇನಿಲ್ಲ, ಅದು ಎಣ್ಣಿಂದ ಏನಿಲ್ಲದಲ್ಲಿ ಅಲ್ಲಪ್ಪ. ಗಂಡನ ಮನೆಗೆ ಹೋಗು ಹುಡುಗಿ 3 ಬೇಡ 4ನೇ ದಿನ ಹೊಳಿತ ಅವ್ರ ಮನೆಗೆ ಬರ್ತಾಳೆ. ಅಷ್ಟಕ್ಕೆ ಅಳಾಪಚ್ಚಾಳ. ಏನಪ್ಪ ಅವ್ರ ಅಪ್ಪ ಅಮ್ಮ ಎಲ್ಲಿ ಹೋಗಿಲ್ಲ, ಅವ್ರ ಅಣ್ಣ ತಮ್ಮ ಎಲ್ಲಿ ಹೋಗಿಲ್ಲ, ಆಕೆ ಹುಟ್ಟಿ ಬೆಳೆದ ಊರು ಎಲ್ಲಿ ಹೋಗಿಲ್ಲ, ಆಕೆ ಕಟ್ಟಿದ ಮನೆ ಎಲ್ಲಿ ಹೋಗಿಲ್ಲ, ಎಲ್ಲವೂ ಐತಿ. 3 ದಿನದ ಪೂರ್ತಿ ಗಂಡನ ಮನೆಗೆ ಹೋಗ್ಬೇಕಾತು ಅಂದ್ರೆ ಅದು ಎಷ್ಟು ಮೋಹ ಮುಂಬರಿಯುವುದರಿಂದೆ ಹಿಂದೊಂದು ಪದ ಐತ್ ನೋಡಲ್ಲಿ. ಆಗದಾಗದು ವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಹೌದು, ಆ ನೋಡಿದ್ರಿಲ್ಲ ಅಲ್ಲಿ. ಆ ಮೋಹ ಅನ್ನೋದು ಅದು ಮುಂದೆ ಬಂದು ನಿಮ್ಮ ಕಣ್ಣಿಗೆ ನಿಂತ ನಿಮ್ಮನ್ನ ಕಾಡ್ತಿತ್ತದು ಅಂತ ಹೇಳಿದ್ದಿಲ್ಲ ಅಲ್ಲಿ. ಹಂಗ ನೀವು ಮನೆ ಬಿಟ್ಟು ಹೊಸಲಿ ಮ್ಯಾಲ ತುಳಸಿ ಪತ್ರಿ ಇಟ್ಟು ಅದ್ರ ಮ್ಯಾಲ ನೀರು ಬಿಟ್ಟು ಎದ್ದು ಗುರುಪಾದವನ್ನು ಹಿಡಿಬೇಕಾದ್ರೆ ಹೋಗುವಾಗ ಕಣ್ಣಿಗೆ ಕಾಣದ ಹಗ್ಗಗಳು ಎಷ್ಟದ ನೋಡ್ಕೊ ಅಲ್ಲಿ. ತಮ್ಮ ಒಂದ್ ಸ್ವಲ್ಪ ಅನುಭವಿಸ್ರಲ್ಲ, ಒಂದ್ ಬೇಡ 3 ದಿನದ ಪೂರ್ತಿ ನಾ ಹೇಳಿದಂಗಾರ ಮಾಡಿ ನೋಡ್ರಲ್ಲ, ಗೊತ್ತಾಕತ್ ನಿಮಗ. ಯಾಕಂದ್ರ ಎಲ್ಲಿವರೆಗೆ ಇದ್ದಲ್ಲಿ ಇರ್ತಿರಲ್ಲ ಅಲ್ಲಿ ತನಕ ನಿಮ್ಮ ಗಂಡಸ್ಥನ ತಿಳಿಯುವುದಿಲ್ಲ. ಅದು ಅದನ್ನೊಂದು ಸ್ವಲ್ಪ ಬಿಡಬೇಕು. ಇದ್ದ ಜಾಗ ಬಿಡಬೇಕು, ಹಾಸ್ಕೊಂಡ್ ಹಾಸಿಗೆ ಬಿಡ್ಬೇಕು, ಕಟ್ಕೊಂಡ್ ಹೆಂಡತಿ ಬಿಡ್ಬೇಕು, ಜೋಡದ ನಿತ್ಯದ ಅಕೌಂಟ್ ನಂಬರ್ ಬಿಡ್ಬೇಕು, ಕೈಯನ ಮೊಬೈಲ್ ಬಿಡ್ಬೇಕು. ನೀವು ಸುತ್ತಮುತ್ತಲಿರುವ ಜನ ಬಿಟ್ಟ ಬಿರು ಭಾಷೆಯಲ್ಲಿ ಜಾಗದಾಗ ಹೋಗಿ 3 ದಿನ ಭಿಕ್ಷಾ ಮಾಡಿ ದುರ್ಗವನ್ ಗುಡಿಯಾಗ ಮಣ್ಕೊಂಡ್ ನೋಡ್ರಿ, ಗೊತ್ತಾಕತ್ ನಿಮ್ ಗಂಡಸ್ತಾನ. ಹಂಗ ಮಂದಿ ಪುರಾಣ ಹೇಳವ್ರ ನೀವು. ಸುಧಾರು ನಪ್ಪಂಗಳು ಅಲ್ಲಿಂದ ಬಿಟ್ಟು ವಾಯುವೇಗದಿಂದ ಹೊಂಟ್ರ. ನೀವೇನು ಹೋಗಾವ್ರನ ಕಳ್ಸಾವ್ರ ನೀವು ಹೋಗಿಲ್ಲ ನೋಡ್ತಾನೆ. ಹಸಿದಾಗ ನದಿಯ ದಂಡೆಯೊಳಗಿರುವ ಎಳೆಯ ಮಳಲನ್ನ ಸರಿಸಿ ಮಣ್ಣನ್ನು ನೀರನ್ನು ಮಾಡಿ ಕುಡಿದ್ರು, ಚಿಗುರೆಲೆಯನ್ನು ತಿಂದ್ರು ಅಂತ ಮಂದಿ ಚಪ್ಪಾಳೆ ಹೊಡೆಸಾವ್ರ. ಸ್ವಲ್ಪ ನಿಮ್ಮದು ಗಂಡಸ್ತಾನ ತಿಳ್ಕೋಬೇಕಲ್ಲ. ನಾನು ಎಷ್ಟರ ಮಟ್ಟಿಗೆ ಈ ಜಗದ ವ್ಯಾಪಾರದ ಜೊತೆಗೆ ನಾನು ಅನ್ಯವಾಗಿದ್ದೀನಿ ತಿಳ್ಕೋಬೇಕಲ್ಲ. ನಾನು ಒಂದು ಸಾಧಾರಣ 20 ವರ್ಷ ಆಗಿರಬೇಕು ರುದ್ರಣ್ಣ. ಒಂದು 20 ವರ್ಷದ ಹಿಂದೆ ಇಲ್ಲೊಂದು ಬಾದಾಮಿ ತಾಲೂಕದಾಗ ಒಂದು ಹಳ್ಳಿ ಪ್ರವಚನಕ್ಕೆ ಹೋಗಿದ್ನಿ. ಅಲ್ಲಿ ಆ ಪ್ರವಚನದ ವಿಷಯ ಅದು ಏನಿತ್ತಂದ್ರೆ ಮಾತ್ರ ಸ್ಪರ್ಶಾಸ್ತೋಕಂತೆಯ. ಅದನ್ನ ಏನು ಭರ್ಜರಿ ಉಪನ್ಯಾಸ ಮಾಡಿನಪ್ಪ. ಏನ್ ನನಗೆ ಹೇಳ್ತೇನೆ, ಮಂದಿ ಹವು ಹಾರಿತ ವಯಸ್ಸಿತ್ತಲ್ಲ ಆಗ. ಮಂದಿ ಹವು ಹಾರಿ ಏನಪ್ಪ ಅಂತೇಳಿ ಎಲ್ಲಾರು ಭಾರಿ ಹೊಗಳಿದ್ರು. ಮೈ ಉಬ್ಬಿದಂಗ ಆತು, ನಮೂನಿ ಉಡ ಉಬ್ಬುತ್ತವ್ರ. ಹಂಗಾಗಿ ನಿಮ್ಮಂತವ್ರು ಒಬ್ಬ ಭಕ್ತರ ಮನ್ಯಾಗ ಬಂದು ಮಲಗಿಸಿದ್ರು. ಅವ್ರದ್ದು ಏನ್ ತಪ್ಪಲ್ಲ, ಆ ತಾಲೂಕದಾಗ ಎಲಿ ಅಡಿಕೆ ಬಾಳ್ ತಿಂತಾರ. ಅವರು ಎಲಿ ಅಡಿಕೆ ತಂಬಾಕ ಸುಣ್ಣ ತಿನ್ನೋದು ಕೆಲವೊಂದು ತಾಲೂಕದಾಗ ತಿಂತಾರೆ, ಎಲ್ಲಾ ಕಡೆ ತಿನ್ನೋದಿಲ್ಲ, ಈ ಭಾಗದಾಗ ತಿಂತಾರ ಅದನ್ನ. ಅವ್ರು ಏನ್ ಹಾಸಿ ತೆಲಿಮಿಂಗಿ ಇಟ್ಟಿದ್ರಲ್ಲ, ದಿನ ಎಲಿ ಅಡಿಕೆ ತಿನ್ನವನ ತೆಲಿಮಿಂಗಿ ಅದು. ಅದ್ರ ಏನಂತಂದ್ರ ಆ ತಂಬಾಕ ಎಲಿ ಅಡಿಕೆ ಸುಣ್ಣದ ವಾಸನೆ ಆ ತೆಲಿಮಿಂಗಿಗೆ ಬಡದತ್ತೆ. ಅದು ಅವನ ಬಾಯಾನ ಜೋಲ್ಲು ಕುಡದ್ ತೆಲಿಮಿಂಗ್ ಹಂಗಾಗಿಟ್ಟದ. ಆ ತೆಲಿಮಿಂಗಿ ನನಗಿಟ್ಟಾರ. ಅಲ್ಲೇನು ಎಲಿ ಅಡಿಕೆ ಇಲ್ಲ.
ಅದ್ರಾಗೇನು ಎಲ್ಲರಿಕೆ ಹೋಗ್ಲಿಲ್ಲವ. ಹೌದು ಖರೆ ಆ ನಾತು ನನ್ನ ಮೂಗಿಗೆ ಬಡದು ನನಗ ವಾಕ್ಯ ಆತಪ್ಪ ರಾತ್ರಿ. ಇನ್ನು ಮನೆ ಬಿಟ್ಟು ಸನ್ಯಾಸ ಆಗೋದಾಕತ್ತೆ. ಮೊನ್ನೆ ನಮ್ಮ ಬೀಳಿಗೆ ಅವ್ವ ನನ್ನ ಮಾತು ಕೇಳಿ ಅಡ್ಡಾಡಿ ಬರ್ಬೇಕಂತೆ ಗಂಡ ಹೆಂಡತಿ ಇಬ್ರು ಕೂಡಿ ಅವ್ರ ಕಡೆ ಈ ಕಡೆ ಅಡ್ಡಾಡಕ್ ಹೋಗ್ಯಾರ. ಅದು ಚಾಟ್ ನಡುದಾರೆ, ಚಾಟ್ ಹಸು ಸಾಂತ ಆಗತ್ತೈತಿ. ಹಸು ಸಾಂತಾಗೆ ದೇವಿ ಅದಾಳ ತಾಪ್ ಹೇಳ್ತಾನಾಗ್ಲಲ್ಲ, ನಮ್ಮವ್ ಬಂದು ಊಟಕ್ಕೆ ಕೊಡಬಾರ್ದು ಅನ್ನೋದು ಬೇಡ್ಕೊಂಡಾರ. ದೇವಿ ಸಲ ಬೇಡ್ಕೊಂಡಿಲ್ಲ, ಊಟದ ಸಲುವಾಗಿ ಬೇಡ್ಯಾರ. ಅವ್ರೇನ್ ದೇವಿನ ಕರೆದಾರೇನ? ದೇವಿ ಕರೆದಿಲ್ಲ, ಬುತ್ತಿ ತಗೊಂಡು ಬಾ ಅಂತ ದಗದ ಹಚ್ಚಾಳಕಿ. ಏನಿದೆ ಮುಂಜಾನೆ ಮನ್ಯಾಗ ಬ್ರೂ ಕಾಫಿ ಕುಡ್ದಾರ, ಮಸ್ತ್ ಜಳಕಾಗೈತಿ, ಕಮ್ಮನ್ ರೇಷ್ಮೆ ಅಂಗಿ ಹಾಕ್ಯಾರ. ಇದು ಮನಿ ಬಿಟ್ಟು 3 ತಾಸ ಆಗೈತೆ. ರುದ್ರನ ಪೂರಾ ಮನಿ ಬಿಟ್ಟು ಹೋಗವ್ರ, ಅಲ್ಲಿ ಅವ್ರು ಕಳ್ಸಾವ್ರ ಯಾರನ್ನಾರ. ಇವ್ರ ಮನೆ ಹೋಗ್ಯಾರ ಎಷ್ಟೊತ್ತಿಗೆ? ಮುಂಜಾನೆ ಬಿಡುದ 7ಕ್ಕೆ ಬಿಟ್ಟಾರಪ್ಪ. 12ಕ್ಕೆ ಒಂದು ಜಂಬರ ಆಟ. ಅಂದ್ರೆ ಅಂದ್ರೆ ನಿಮ್ಮ ಅಂತಃಕರಣ ನೀವು ಎಷ್ಟು ಪರ್ಸೆಂಟ್ ಈ ಭೋಗ ವಿಶೇಷದೊಡನೆ, ಹೌದಿಲ್ಲ? ಈ ಭೋಗ ವಿಶೇಷದಿಂದ ನಾನು ಅನ್ಯವಾಗಿ ನೀವೇನೇನು ಶಾಸ್ತ್ರ ಹೇಳ್ತಿರ್ತಿರಲ್ಲ, ಸಾಕ್ಷಿ ಅಂತ, ಸಾಕ್ಷಿಯಾಗಿ ನೋಡ್ತಾನಂತ ಹೇಳ್ತಿರ್ತಿರಲ್ಲ. ಮನೆ ಮುಂದೆ ಭಿಕ್ಷೆ ಆಡಕ್ಕೆ ನಿಂತಿರ್ಬೇಕು, ನಿನಗೇನು ದಾಡ ಆಗೈತಂತ ಹೇಳಿ ಅವ್ರು ಬಾಕೋಲ್ಲೆ ಹೊಡಿಬೇಕು, ಹಿಂದಕ್ಕೆ ಸರಿಬೇಕು. ಹಿಂದಕ್ಕ ಆ ಮನಿ ಸಾಕಿದ ನಾಯಿ ಬಂದು ಹಿಂಬಡಕ್ ಕಚ್ಬೇಕು. ಹಾಕೊಂಡು ಮನಿ ಮುಂದೆ ನಿಂತಾಗ ಅಲ್ಲಿ ಬಡುದಕ್ಕ ಹಿಂದ ನಾಯಿ ಕಡುದಕ್ಕ, ಆಗ ಓಣಿ ಹಿಡದ ಲಂಗೋಟಿ ಹಾಕೊಂಡೆ ಹನುಮಂತಿಯವ್ರ ಗುಡಿ ಒಳಗೆ ಹೋಗಿ ಆ ಕಡಿಸಿಕೊಂಡ ಕಾಲ ಆ ನಾಯಿ ಅವು ಶುಣಿ ಚೈವ ಶೋಭಾ ಕೇಚೆ ಅಂತ ಏನೇನ ಹೇಳ್ತಿರ್ತಿರಲ್ಲ ಅಲ್ಲಿ. ನಾನು ಪಂಡಿತ, ಆ ನಾಯಿಯಲ್ಲಿಯೂ ನಾನೇ ಇದ್ದೇನೆ, ನನ್ನಲ್ಲಿಯೂ ನಾನೇ ಇದ್ದೇನೆ, ಬಡಿದವನಲ್ಲಿಯೂ ನಾನೇ ಇದ್ದೇನೆ ಅಂತ ಹೇಳಿ ಆ ಶಾಸ್ತ್ರ ಬಂದ ನಿಮಗ ಜೊತೆಯಾಗಿ ನಿಂದಿರ್ಬೇಕಲ್ಲ. ಅಲ್ಲಿ ಅದೊಂದು ಲ್ಯಾಬೊರೇಟರಿ ಅಂತ ತಿಳ್ಕೊಬೇಕದನ್ನ. ಸನ್ಯಾಸ ಅಂದ್ರೆ ಏನದು? ಒಂದು ಲ್ಯಾಬೊರೇಟರಿ ಅದು. ಇದನ್ನು ಒಂದು ವೇಳೆ ನಿಮ್ಮ ಜನ್ಮ ಜನ್ಮಾಂತರದ ಸಂಸ್ಕಾರದ ಬಲ, ಸದ್ಗುರುವಿನ ದಯೆ, ಈಶ್ವರನ ಕರುಣೆಯಿಂದ ಇದನ್ನು ನೀವು ಮಾಡಿದ್ರಿಪ್ಪ. ಇದೇನು ಈಗ ನೀವು ಮಾಡಕ್ ಆಗುದಿಲ್ಲ ಅಂತ ಹೇಳಕ್ ಹೊಂಟಿಲ್ಲ ನಾನು. ನಿಮಗಿದು ಸಾಧಿಸ್ತಂತ ತಿಳ್ಕೊಳ್ಳು. ನಿಮಗಿದು ಸಾಧಿಸಿ ನೀವು ತಿಳ್ಕೊಂಡು ನೀವು ನಿಂತ್ರೂ ಕೂಡ ಮುಂದೆ ನೀವು ಏನು ಗುರುಪಾದನೆ ಹಿಡಿದುಕೊಂಡು ಗುರುಶಾಸ್ತ್ರಾದಿಗಳನ್ನು ಅರ್ಥೈಸಿಕೊಂಡು ಏನು ಚತುರ್ವೇದ ಅನ್ವಾಯಗಳನ್ನ ಏನು ತಿಳ್ಕೊಂಡಿರಲ್ಲ, ಅವನ್ನೂ ಕೂಡ ನೀವು ಬಿಡಬಹುದು. ಮುಗಿತಲ್ಲ, ಸಾಕಲ್ಲ ಏನದನ್ನ. ಇನ್ನೇನದು ಒಣ್ಣೆ ನುಡಿ ಇನ್ನದು. ಆ ಒಣ್ಣೆ ನುಡಿಯಲ್ಲೇ ಒಂದು ಸ್ವಲ್ಪ ಚಿತ್ತು ಕೊಟ್ಟು ಕೇಳ್ರಿ ಅದನ್ನು. ಯಾಕೆ ನೀವೆಲ್ಲರೂ ಒಳ್ಳೆಯವರು, ನೀವೆಲ್ಲರೂ ವೈರಾಗ್ಯ ನಿಧಿಗಳು, ನೀವು ಜ್ಞಾನ ರತ್ನಗಳೇ ಅಂತ ತಿಳಿದು ಹೇಳ್ತಾನ. ಈಗ ಏನದ ಅನ್ನೋದನ್ನ ಮೊದಲು ಒಂದು ಸ್ವಲ್ಪ ತೋರಿಸ್ತಾನ. ಆ ಮೆಟ್ಟ ಎಲ್ಲೈತನೋ ತೋರಿಸ್ತಾನ ಅದನ್ನ. ನಿಮಗೆ ನೀವು ಎಲ್ಲಿ ಹೋಗಿ ಜಾರಿ ಬೀಳ್ತೀರಿ, ಕೈಲಾಸ ಪರ್ವತದ ಮಾರ್ಗದಲ್ಲಿ ನಿಮ್ಮ ಕಾಲ ಎಲ್ಲಿ ಜಾರ್ತಾವ ಅನ್ನೋದನ್ನ ಇಲ್ಲೇ ಹೇಳ್ತಾನದನ್ನೇ. ಆ ಜಗ ದಾಟೋದು ನಿಮಗೆ ಗೊತ್ತಾತು ಅಂತಂದ್ರೆ ನಿಮಗೆ ಅಲ್ಲಿ ಯಾರು ಅಲ್ಲಿ ಹೇಳಕ್ ಇರುದಿಲ್ಲ. ಅಲ್ಲಿ ಆ ಜಗ ಹೆಂಗತಿ ಜಾರ್ಕಿ ಬಂಡೈತೆ, ಹಾವು ಸಿಗಟ್ಟೈತೆ ಅದು. ಅಲ್ಲೇ ನೀವು ಅದು ಬರೋಬ್ಬರಿ ಕಾಲು ಇಡ್ತೀರಿ, ಬರಕ್ಕಿನ ಕಾಲು ಜಾರಿ ಬಿಡ್ತದೆ. ಒಮ್ಮೆ ಆ ಡಾರ್ಜಿಲಿಂಗದ ಎತ್ತರದ ಮೇಲೆ ಗೌರಿಶಂಕರವನ್ನು ಹತ್ತುವಾಗ ಇನ್ನು ಹತ್ತಂದ್ರೂ ಕಾಲು ಜಾರಿತಿ ಅಂದ್ರೆ ಮ್ಯಾಲ ಹೋಗ್ತಾನೋ ಕೆಳಕ್ ಬರ್ತಾನೋ? ಹೌದು, ಇನ್ನು 10 ಫುಟ್ ತಮ್ಮ ಮ್ಯಾಲ.
ಇನ್ನು 10 ಫೂಟ ತಂದ್ರೂ ಕೂಡ ಮ್ಯಾಲಕ್ ಹೋಗುದಿಲ್ಲ, ಕಾಲು ಜಾರಿ ಅಂದ್ರೆ ಎಲ್ಲಿಗೆ ಬರ್ತೀವಿ? ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಸತ್ಯವಾನನ ಹೆಂಡತಿ ಸಾವಿತ್ರಿ ಅಂತ ಒಬ್ಬ ಹೆಣ್ಮಗಳಿದ್ವಿ. ಏನು ಗಂಡನ ಪ್ರಾಣಲಿಂಗದ ಜೊತೆಗೆ ತನ್ನ ಪ್ರಾಣಲಿಂಗವನ್ನು ಬೆರೆಸಿ ಯಮನ ಹಿಂದೆ ಹೋದ್ಲು. ಹೋಗಿಲ್ಲೇನು? ಯಮಲೋಕದವರೆಗೆ ಮುಟ್ಟಿದ್ಲು. ಯಮನು ಕರುಣಾಮಯ ಕೇಳಿದ, ಹೆಣ್ಣು ಮಗಳವ ಬೆನ್ನ ಹಿಂದೆ ಬರ್ತೀವಿ ನನ್ನ ಮಗಳ, ಹಂಗ ಬರಬಾರ್ದು, ಇದು ಯಮಲೋಕಕ್ಕಮ್ಮ ಬರಬಾರ್ದು ನನ್ನ ತಾಯಿ, ಹೋಗು ಅಂತಂದ್ರೆ ಹೋಗ್ಲಿಲ್ಲ. ಕಡಿಕ್ ನಿನಗೆ ಏನ್ ಬೇಕವ ಅಂತ ಕೇಳಿದ್ರೆ ಕೊನೆಗೂ ಏನು ಕೇಳಿದ್ಲು ಅಂದ್ರೆ, ನನ್ನ ಗಂಡ, ನಮ್ಮ ಅತ್ತಿ, ನಮ್ಮ ಮಾವ ನಾವು ಆರಾಮ್ ಇರ್ಬೇಕ್ರಪ್ಪ ಅಂದ್ರು. ಆತ್ ಹೋಗುವ ಸುಡುಗಾಡ್, ಮೃತ್ಯು ಲೋಕದೊಳಗೆ ಆರಾಮ್ ಇರ್ತಾರ ಎಂದಾರ ಅಂತ ಕೊಟ್ಟು ಕಳಿಸಿಬಿಟ್ಟ. ಆಕೆ ಗರತಿ ಎಣಿಸಿಕೊಂಡ್ಲು. ಅದೇನೋ ಗಂಡನ ಏನೋ ಅಂತಾರಲ್ಲ, ಅದೇನೋ ಅಂತಾರ ನೋಡ, ಅವು ಏನು ಅಂತಾರಲ್ಲ, ಅಂತ ಪತಿವ್ರತ ಅಂತದ. ಪತಿವ್ರತ ಅಂತ ಅನಿಸ್ಕೊಂಡಿರ್ಬೋದು, ಗರತಿ ಅನಿಸ್ಕೊಂಡಿರ್ಬೋದು, ಯಮಲೋಕದವರೆಗೆ ಹೋಗಿ ಬಂದಿರ್ಬೋದು. ಆದ್ರೆ ಏನ್ ಮಾಡೋದು, ಅಲ್ಲಿ ಹೋಗಿ ಜಾರಿದ್ರ ಹೌದಿಲ್ಲ ಹೇಳಿ? ಅಲ್ಲಿ ಹೋಗಿ ಏನಾರ ನಾನುವನ್ನು ದಾಟಿ ವೈಕುಂಠಕ್ಕೆ ಏನ್ರ ಹಾದ್ಲನ? ಈ ನೀವು ಯಾರ್ಯಾರನ್ನ ಪೂಜಿಸ್ತಿರಲ್ಲ ಅವ್ರು ಎಲ್ಲಾರು ಅಲ್ಲಿದ್ದನ ಬಿದ್ದಾರೆ. ಯಾಕಿದು ಎಷ್ಟು ಡೇಂಜರ್ ಜೋನ್ದಾಗ ಜಾಗ ಐತ್ ನೋಡಿದು. ಯಾರನ್ನ ದೇವ್ರಂತ ತಿಳ್ಕೊಂಡಿರ್ಲ, ಆ ದೇವರು ಈ ಗೆರಿ ದಾಟಿಲ್ಲ ಅವರು. ಅಲ್ಲಿಯೂ ಕೂಡಿ ಸಾಲುವಕ್ಕೆ ಸಾರೂಪ್ಯಾದಿಗಳನ್ನ ಹಿಡ್ಕೊಂಡ ಅವ್ರು ಅಲ್ಲೇ ಉಳಿದ್ರ ಹೊರತು ಜೀವನ್ ಮುಕ್ತಿಯ ಪ್ರಶಂಸನ ಆನಂದದಲ್ಲಿ ಅವ್ರು ಹೋಗ್ಲಿಲ್ಲ. ಏನಾದ್ರೂ ಅದ್ಯಾವುದೋ ಒಂದು ಲೋಕವನ್ನು ಪಡ್ಕೊಂಡ್ರು, ಯಾವುದೋ ಒಂದು ರೂಪವನ್ನು ಪಡ್ಕೊಂಡ್ರು, ಇಷ್ಟೇ ಆಗೋದಲ್ಲಪ್ಪ ಹಣೆ ಬರ ಅಂತಂದ್ರೆ ಏನ್ ಹೇಳಕ್ ಹೊಂಟೀನಿ? ಆ ನಾನುವಿನ ಜಾರುವ ಬಂಡೆಯನ್ನು ದಾಟ್ಲಿಲ್ಲ. ಅದಕ್ಕೆ ನಿಜಗೊಂಡ್ರು ಕಾಳಜಿ ಮಾಡಿ ನಿಮ್ಗೆ ಹೇಳಕತ್ತಾರಂತಮ್ಮ, ಇಲ್ಲಿ ಜಾರ್ತತಿವೋ ನಿಮ್ದು. ಈ ಜಾರುವ ಜಾಗದೊಳಗ ನಿಮಗೊಂದಿಷ್ಟು ಅವರು ಪಾಠ ಮಾಡಕತ್ತಾರೆ. ಬಹಳ ಚಂದ ರುದ್ರಣ್ಣ. ಪರಮಾಣು ಬೋಧೆಯ ಪ್ರವರ್ತಕ ಕರ್ಮ ಒಂದನೇ ಸಂಧಿ. ಅಲ್ಲಿ ಪೇಳುವೆನಾ ದಶಭಾವ ಲಕ್ಷಣವಣು. ಅಲ್ಲಿ ಪ್ರಮಾಣ ಬೋಧೆಯೊಳಗ ಪ್ರವರ್ತಕ ಕರ್ಮ ಈಗೇನ್ ತೆಗಿಯಕ್ ಹೋಗ್ಬೇಡ ಅದನ್ನ. ಅಲ್ಲಿ ಹಂಗ ಸುಮ್ಮನೆ ಜಗ ತೋರ್ಸಿನಿ ಅದನ್ನ. ಇದ್ರ ಚಿಂತನೆ ಎಲ್ಲಿ ನಡದತಿ ಅಂತಂದ್ರೆ ಇದ್ರದ್ದು ಅಮೂಲಾಗ್ರ ಚಿಂತನೆ. ಹಂಗ ನಮಗತಿ ಯಾವಾಗಾರ ಒಂದಿನ ಕೇಳಿ ಬಿಡುವಂತ ಹೆಣ್ಮಗಳ ಅಲ್ಲಾಕಿ. ಒಬ್ಬ ಹೆಣ್ಮಗಳಿದ್ಲಲ್ಲೇ, ಹೆಣ್ಮಗಳು ನಿನಗೆ ಹೇಳ್ತೇನೆ, ಈ ಗಂಡಂದ್ರ ಹಂಗಿರ್ಬೇಕು. ಗಂಡಂದ್ರ ಇವು ಒಣಕಿ ತುಂಡಲ್ಲ. ಗಂಡಂದ್ರ ಕೈ ಹಿಡಿದ ಹೆಂಡತಿಯನ್ನ ಕೈಲಾಸಕ್ಕೆ ಕಳಿಸ್ಬೇಕು. ಅವಾಗ ಗಂಡ ಅನ್ಬೇಕು. ಉಳಿದವ್ರನ್ನ ಅಕ್ಕಮದೇವಿ ಹೇಳ್ಯಾಳ, ಇವ್ರನ್ನ ಕಟ್ಟಿಗೆ ಒಣಗ್ಯಾವು ಎತ್ತಿ ಬಿಡ್ರೆ ಕಡೆ ಅಂತ ಹೇಳಿ ಕೇಶ್. ಹೌದಿಲ್ಲ? ಹೆಂಡತಿ ಅಂದ್ರೆ ಹೆಂಗಿರ್ಬೇಕಂದ್ರೆ, ಯಾರಿಗೆ ಹೆಂಡತಿ ಅನ್ನಬೇಕಂದ್ರೆ, ಯಾವಳು ಗಂಡನ ಪಾದವನ್ನು ಹಿಡಿದು ಅಮೂಲಾಗ್ರವಾದ ಸತ್ಯ ಶೋಧನೆಯನ್ನ ಪಡೆದೇ ಯಾವಳು ಜೀವನ ಮುಕ್ತರಾದ್ಲು ಆಕೆಗೆ ಹೆಂಡತಿ ಅನ್ನಬೇಕು. ಅಂಥ ಹೆಂಡತಿ ಅವಳನ್ನು ಕುರಿತು ಉಪದೇಶ ಮಾಡುವಾಗ ಬಹಳ ಚಂದ ಪಾಠ ಅದು. ನಿಮ್ಗೆ ಹೇಳ್ತೇನೆ, ಪರಮಾಣು ಬೋಧೆಯನ್ನ ಕೇಳೋದೇ ಒಂದು ಭಾಗ್ಯ. ಈ ಜ್ಞಾನ ಪ್ರತಿಪಾದನ ಸ್ಥಳಗತೆ ಕಠಿಣ ಇಲ್ಲ ಅದು. ಇದು ಬಹಳ ಕಠಿಣ ಜಾಗ ಇದು. ನೀವು ಏನು ಹೇಳ್ತಿರಲ್ಲ, ಇದು ಬಹಳ ಕಠಿಣ ಇದು. ಅದು ಬಹಳ ಸರಳ. ಇದು ಎಷ್ಟು ಸರಳತೆ ಅಂತಂದ್ರೆ, ಜೇನುತುಪ್ಪ ಹಾಲ ಕೂಡಿಸಿ ಅವ್ ಚಮಚೇಲೆ ಕೂಸಿಗೆ ಬಾಯಾಗ ಹಾಕಿದಾಗ ನುಂಗುದು ಎಷ್ಟು ಸರಳ ಐತೋ ಅಷ್ಟು ಸರಳ ಐತೆ ನೋಡಪ್ಪ. ನೋಡಪ್ಪ, ಅದ್ರಾಗ ಬಹಳ ಚಂದ ಬರ್ದಾನ. ಪ್ರವರ್ತಕ ಕರ್ಮ ಒಂದನೆಯ ಸಂಧಿ ಪರಮಾನುಭವ ಬಂಧಿ. ಅದ್ರೊಳಗೆ ಏನ್ ಬರಿತಾನಂತಂದ್ರೆ, ಈ ಸಕಲ ಜಗತ್ತಿನ ಜೀವರಾಶಿಗಳು ದೇಹದಿಂದ ಹುಟ್ಟಿಲ್ಲ. ನೀವೆಲ್ಲ ಏನಂತ ತಿಳ್ಕೊತೀರಿ? ಒಂದು ಕೂಸು ತಾಯಿಯ ಗರ್ಭದೊಳಗೆ ಹುಟ್ಟಿ ಬಂದಾಗ ಆ ಕೂಸಿನ ದೇಹವನ್ನು ನೋಡಿ ಮಗನೋ ಮಗಳೋ ಹುಟ್ಟಿದ ತಿಳ್ಕೊತೀರಿ. ಅದು ಹುಟ್ಟಿದ್ದು ಈ ತನುವಲ್ಲ, ಈ ತನುವಿಗೆ ಆಶ್ರಯವಾದ ನಾನು
ಏನ್ ಹುಟ್ಟಿತು ಮೊದಲು? ತನುವಿಗೆ ಆಶ್ರಯವಾದ ನಾನು. ಆ ನಾನುವಿಗೆ ತೊಡಿಸಿದ ಅಂಗಿ ತನು ಇದು. ಹೌದು ತಿಳಿಯಾಕ ಹತ್ತೈತಿಲ್ಲೋ? ಹೌದಪ್ಪ. ಅದಪ್ಪ, ಮೊದಲು ಹುಟ್ಟಿದ ದೇಹ ಅಲ್ಲ, ನಾನು 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 ಅವ ಬಹಳ ಚಂದ ಬರಿತಾನೆ. ಸ್ವಲ್ಪ ತೋರಿಸ್ತೀನಿ ಅದನ್ನ. ಅಹಂ ಭಾವ ಪರನು ಪೇಳುವೇನ ದಶ ಭಾವ ಲಕ್ಷಣವನು ಅಂದ್ರೆ ಒಂದು ಜೀವನ 10 ರೂಪಗಳನ್ನು ತೋರಿಸ್ತೇನೆ ನಿನಗಂತ. ಎಷ್ಟು ರೂಪದವಂತ ಅವಾಗ? ಎಷ್ಟು ರೂಪದವಂತ? ಆ 10 ರೂಪಾಯಿ ಬರ್ದಾನ ಅವ ಅಲ್ಲಿ. ನಿಮ್ಮ ಒನ್ನೆ ನುಡಿಯೊಳಗೆ ಅವ ಇರ್ತಾವಲ್ಲಿ. ಅವು ಅದನ್ನೊಂದು ಸ್ವಲ್ಪ ಭಿನ್ನವಾದ ಭಾಷೆ ಒಳಗೆ ಹೇಳ್ತೇನೆ ನಿಮಗೆ ಅಷ್ಟ. ಅದನ್ನು ಒಂದನೆಯ ರೂಪ ಯಾವ್ದಪ್ಪ? ಅಹಂ ಭಾವ ಪರನು. ಏನದು ಒಂದನೇ ರೂಪ ಯಾವ್ದದು? ಅಹಂ ಭಾವ ಪರನು. ನೋಡ್ರಿ ಅಲ್ಲ ನಿಮಗೆ ಹೇಳ್ತೀನಿ. ನೀವು ಇಲ್ಲೋಡು, ಕನ್ನ ಕೈಯ ಕಾಲ ಗಟ್ಟದಾವ. ಈ ಸಮಯದೊಳಗೆ ಬಿಟ್ಟೇನ್ ಮಾಡವ್ರು? ಮುಂದೆ ಕಣ್ಣು ಹೋಗಿ ನಾಲಿಗೆ ಸೋರಿ, ಜೊಲ್ಲು ಹೋಗಿ ತುಟಿ ಸೀಳಿ, ಅನ್ಯರಿಗೆ ಹಂಗಾಗಿ ಕಣ್ಣಾಗಿ ಕಿವು ಬೀಳುವಾಗ ನೋಡ್ತೀರಣ ಇನ್ನ? ಏನ್ ಮಾಡವ್ರು? ಜಗದ ವ್ಯಾಪಾರ ಇದು. ಹಳೆಯ ಸುಡುಗಾಡದಾಗ ಹೊಸ ಹೆಣ ಹೋಗೋದಂಗಿಲ್ಲಿ. ಸಂಸಾರ ಅಂದ್ರೆ ಹೆಂಗ್ ತಮ್ಮ ಇದು? ಸುಡುಗಾಡದಾಗ ಹೊಸ ಹೆಣ. ಮತ್ತೆ ಅದನ್ನ ಬಿಟ್ಟು ಬೇರೆ ಏನಾರ ತೋರಿಸ್ ನನಗೆ. ಸುಡುಗಾಡ ಹರಿದಿತ್ತು. ನಾ ಸತ್ಯನ ಸುಡುಗಾಡ ಮಾಡ್ರಿ? ಎಲ್ಲರನ್ನು ಹುಗಿದು ಸುಡುಗಾಡಿದೆ. ನಮ್ಮ ಅಪ್ಪನ ಹುಗಿದದ್ದು ಇಲ್ಲೇ, ನಮ್ಮ ಅಜ್ಜನ ಹುಗಿದದ್ದು ಇಲ್ಲೇ. ಎಲ್ಲರನ್ನು ಹುಗಿದು ಗರ್ಭದೊಳಗೆ ಇಟ್ಕೊಂಡ ಹೊಸ ಹೆಣಕಾಗಿ ಬಾಯಿ ತೆಗದತಿ. ಇದಕ್ಕೆ ಸಾಕನ್ನೋದು ಅತೇನು? ಇಲ್ಲ. ನಮ್ಮ ಸುಡುಗಾಡಿಗೆ ಸಾಕನ್ನೋದು ಅತೇನು? ಇಲ್ಲ ಇಲ್ಲ. ಉರಿವ ಕಿಚ್ಚಿಗೆ ಹೆಣ ಸುಟ್ಟು ದಡದತ್ತೇನು? ಇಲ್ಲ. ಏನ್ರಿ ಹುಟ್ಟಿದ ಇಷ್ಟು ದೇಹಗಳನ್ನು ನಾನು ಸುಟ್ಟೆ, ನನಗೆ ದನು ಆಯ್ತೋ ಇಲ್ಲೋ, ನನಗೊಂದಿಟ್ಟು ರಾಜೀನಾಮೆ ಅಥವಾ ರಜಾ ಬೇಕು ಅಂತ ಬೆಂಕಿ ಕೇಳೇತೇನಪ್ಪ? ಇಲ್ಲ. ದನು ಆಗಿಲ್ಲೋ ತಮ್ಮ. ಅದಕ್ಕೆ ಸಂಸಾರ ಅಂದ್ರೆ ಹಳೆಯ ಸುಡುಗಾಡದಲ್ಲಿ ಹೊಸ ಹೆಣವನ್ನು ಹೋಗಿದಂತೆ. ಏನದ ಇಲ್ಲೇ? ಇಂಥ ಮಣ್ಣಿನೊಳಗೆ ಹುಟ್ಟಿದವ ಇವನ ಮೊದಲ ರೂಪ ಯಾವುದು? ಅಹಂಭಾವ ಪರನು. ಅವನ ಮೂಲ ಹೆಸರೇನಪ್ಪ? ಒಂದು ಅಹಂಭಾವ ಪರನು, ಅಜ್ಞ ಭಾವಧರನು. ಹುಟ್ಟಿದ್ದಿಂದ ಏನಂತನವ? ನಾನು ದೇಹ. ಏನ್ ಅಂದ್ಕೊಂಡವ? ದೇಹ. ಮೊದಲ ನಾನು ಅನ್ನೋದು ಹುಟ್ಟಿತು. ಆ ನಾನುವಿಗೆ ಒಂದು ತೊಗಲಿನ ಅಂಗಿ ಸಿಕ್ತು. ಅದಕ್ಕೊಂದಿಷ್ಟು ಎಲಿಬಿನ ಕೀಲು ಬಡದರು. ಅದ್ರ ಹೊಟ್ಟಾಗ ಒಂದಿಷ್ಟು ಮಾಂಸ ಖಂಡಗಳ ರಾಡಿ ತುಂಬಿದರು. ಅದು ತುಂಬೆ ಇದರಾಗ ಉಚ್ಚಿ, ಇದರಾಗ ಹೇಲ, ಇದರಾಗ ಅಣ್ಣ, ಇದರಾಗ ಪಿಚ್ಚ, ಇದು ನವದ್ವಾರಗಳಿಂದ ಸೋರುವಂತ ಒಂದು ತೊಗಲಿನ ತನು ತಾಯಿಯ ಉದರದಿಂದ ಜಿಗದೆ ಬಿತ್ತು. ಎದರಾಗ ಬಿತ್ತು? ಮಲಮೂತ್ರದಲ್ಲಿ ಬಿತ್ತು. ಹೆಂಗ ಬಿತ್ತು? ಅಲ್ಲೇನ್ ಬಂದು ಏನ್ರ ಇದಿತ್ತು? ಬಿದ್ದಂತಹ ಈ ದೇಹ ಮಲಮೂತ್ರದಲ್ಲಿ ಬಿದ್ದು ಅಜ್ಞಭಾವಧರನು. ಈ ಮಲಮೂತ್ರದ ಕೈಚೀಲವೇ ನಾನು. ಏನದು ದೇಹ ಅಂದ್ರೆ? ಏನದು? ಮಲಮೂತ್ರದ ಕೈಚೀಲ. ಈ ಕೈಚೀಲ ಕಾಯಿಪಲ್ಯ ತರಕ್ ಹೋದವ್ರು ಟೊಮೆಟೊ, ಮೂಲಂಗಿ, ಸೌತೆಕಾಯಿ, ಬೆಂಡೆಕಾಯಿ ತಂದಿರೋದಿಲ್ಲ? ಹಿಂದೆ ಕೈಚೀಲ ತುಂಬಿರ್ತೀರಿಲ್ಲೋ? ಹಂಗೆ ಈ ಚರ್ಮದ ಚೀಲದೊಳಗೆ ಎಲ್ಲವ ತೊಗಲ ಕೂದ್ಲ ತುಂಬ್ಯಾರಿದ್ರಾಗ. ಇದುವೇ ಅಹಂಭಾವ ಪರನು, ಅಜ್ಞ ಭಾವಧರನು, ಪ್ರಕೃತಿ ಭಾವಪರನು, ಇದಂ ಭಾವ ತ್ರಿತಯದರ್ಶಿ, ವಿದ್ಯಾಮಯನು, ಅವಿದ್ಯಾಮಯನು, ವಿದ್ಯಾವಿದ್ಯಾಮಯನು, ಜಗದ್ಬೀಜನು, ಬೋಧಾದ್ಯುತಿಯನು. 10 ಭಾವಗಳ ಪಾಯವನಿಗೆ. ಈ 10 ಭಾವದಲ್ಲಿ ಇವತ್ತು ನೀವು ಎಲ್ಲಿದ್ದೀರಿ ಅಂದ್ರೆ 10ನೇ ನಂಬರ್ದಾಗ ಇದ್ದೀರಿ. ಈ ಸದ್ಯ ನೀವು ಎಲ್ಲಿದ್ದೀರಿ? ಈಗಿಲ್ಲೇ 10ನೇ ನಂಬರ್ದಾಗ. ಬೋಧಾದ್ಯುತಿಯನು ಅಂದ್ರೆ ಸಕಲ ಶಾಸ್ತ್ರವನ್ನು ಕಲಿತವರು ಸುಗುಣಿಗಳು ನೀವು. ಇಲ್ಲಿಂದ ನೀವು ಎಲ್ಲಿ ಹೋಗ್ಬೇಕಂದ್ರೆ ಇನ್ನ ಈಗ ಅಹಂಭಾವ ಪೂರ್ಣಜ್ಞ ಭಾವ ಪ್ರಕೃತಿ ಭಾವದ ಇದಂ ಭಾವ ತ್ರಿತ ವಿದ್ಯಾಮಯ ವಿದ್ಯಾಮಯ ವಿದ್ಯಾವಿದ್ಯಾಮಯ ಜಗದ್ ಬೀಜ ಬೋಧಾದ್ಯುತಿ ಅಂತ ಹೇಳ್ಕೊಂಡು ಬಂದಲ್ಲ. ಈ 10
ಇಲ್ಲಿಂದ ನೀನು ಅಹಂಭಾವ ಪರನನ್ನು ದಾಟಿ ಹೊರಗೆ ಹೊಡಿಬೇಕು ನೋಡಿದನು ಶಿವಟಿಗೆ. ಹೌದು. ಅಧ್ಯಾರೋಪ ಅಪವಾದ ಅಂದ್ರೆ ಮತ್ತೇನಲ್ಲ. ಅಧ್ಯಾರೋಪ ಅಪವಾದನ ಬರ್ದಾನ ಈಗ ಅಲ್ಲಿ. ಹೌದು. ಮೂಲವಾದ ಪರಬ್ರಹ್ಮದಿಂದ ಹುಟ್ಟಿದಂತಹ ಮೊದಲ ಶಬ್ದವೇ ಪ್ರಕೃತಿ. ಏನು ಹುಡುತ್ತಮ್ಮ ಅಲ್ಲೇ? ಪ್ರಕೃತಿ. ನಾನು ಎಂಬಂತಹ ಪ್ರಕೃತಿ, ಅದರ ಹೆಸರೇ ನಾನು, ಅದರ ಹೆಸರು ಪ್ರಕೃತಿ. ಅಲ್ಲಿ ಒಂದೇ ಶಬ್ದ ಒಂದೇ ನುಡಿ ಮೇಲೆ ಬಳ್ಳಿಡಲ್ಲ ತಮ್ಮ ಅಲ್ಲಿ. ಅದೇನೈತಿ ನೋಡ್ರಿ, ಶಬ್ದ ಏನೈತಿ ನೋಡ ಅಲ್ಲಿ. ಪ್ರಕೃತಿ. ಪ್ರಕೃತಿ ಪ್ರಥಮಂ ಕೃತ್ಯವಂ ಇತಿ ಪ್ರಕೃತಿ. ಕರ್ಮ ಅಂತ ಅನ್ನೋದು ಪ್ರಥಮ ಕೃತಿ ಅಂದ್ರೆ ಪರಬ್ರಹ್ಮ ವಸ್ತುವಿನ ಮೊದಲ ಮಿಸುಕವೇ ಪ್ರಕೃತಿ. ತಮ್ಮ, ಆ ಪ್ರಕೃತಿ ಬಸಿರಾಗಿ ಮಹತ್ ಅನಿಸ್ಕೊತ್ತು. ಆ ಮಹತ್ತಿನ ಬೀಜವೇ ಅಹಂ. ನೋಡ್ಕೋರಿ ಒಂದ್ ಸ್ವಲ್ಪ ಅಲ್ಲಿ ಪದ ನೋಡ್ಕೋರಿ. ಹೌದಿಲ್ಲ ತಮ್ಮ? ನೀವು ಎಲ್ಲಿ ತನಕ ನಿಮ್ಮ ಸಾಧನೆ ನಡೀತೈತೆ ಅಂದ್ರ ದೇಹ ನಾನಲ್ಲ ಅನ್ನುವಂತ ಸಾಧನೆ ಬಂತ ನಿಮ್ದು ಮೊನ್ನೆದ್ದು. ನಿಮ್ಗೆ ಒಂದೇದ್ ಏನ್ ಕಲಿಸಿದೀವಪ್ಪ ನಾವು ವಿಚಾರ ಚಂದ್ರೋದ? ನಿಮ್ಗೆ ಏನ್ ಕಲಿಸು ನಾವಲ್ಲೇ? ದೇಹ ನಾನಲ್ಲ, ಮನಬುದ್ಧಿ ದೇಹ ನಾನಲ್ಲ ಅನ್ನುವಂಥದ್ದು ಒಂದೇ ಸಲ ಭಯಪಟ್ಟು ಮಾಡಿಸಿನಿ. ಅವಾಗ ನೀವು ನಾನು ಯಾರು ಅಂದ್ರೆ, ಆ ನಾನು ಯಾರು ಅಂತಂದಾಗ ನಾನು ತತ್ವಮಸಿ ಮಹಾವಾಕ್ಯ ಪಾಠ ಮಾಡೀನಿ. ಹೌದು. ಅದುವೇ ನೀನು, ಇದುವೇ ಅದು ಅಂತ ಅಲ್ಲಿ ದಾಟ್ಸಿನಿ. ಹೌದು. ನೀವು ಆ ನಂತರದಲ್ಲಿ ಪಂಚಕೋಶವನ್ನು ಹುಡುಕಿದ್ರೆ, ಹೌದು, ಆ ಪಂಚಕೋಶಕ್ಕೆ ಅತೀತನು ಅನ್ನೋದು ಪಾಠ ಮಾಡೀನಿ. ನಿಮ್ಗೆ ಎದುರಿಗಿರುವಂತ ತೋರ್ಪು ದೃಶ್ಯಾದಿಗಳು ಅಭಾವ ಚತುಷ್ಟಯ ವಿಲಕ್ಷಣದ ಪಾಠ ಮಾಡೀನಿ. ನೀವು ಎಲ್ಲಿ ಮಠ ಹೋದ್ರಿ? ಈ ಅಹಮಿನ ಮಠ ಹೋದ್ರಿ. ಈಗ ಎಲ್ಲದ ಪರಬ್ರಹ್ಮಿನ ಎಷ್ಟು ಸ್ಟೆಪ್ ಮ್ಯಾಲದ ತಮ್ಮ ತಿಳಿಯಾಕತ್ತೈತಿಲ್ಲೋ? ಅಹಂ ದಾಟಿದ ನಂತರ ಮಹತ್ತತಿ, ಮಹತ್ವ ದಾಟಿದಿಂದ ಪ್ರಕೃತಿ ಐತಿ. ಆ ಪ್ರಕೃತಿಯೇ ಶಕ್ತಿ ಅಂತ ಕರುತ್ತಾರ, ದೇವಿ ಅಂತ ಕರುತ್ತಾರ. ಅದು ಏನೇನು ಅಂತೀರ ನೀವ ಮರೆ ಮಾಯ ಅಂತ ಕರ್ತಾರ. ನಮ್ಗೇನು ಸುಡುಗಾಡ್ ಗೊತ್ತಾಕತಿ? ನೀವು ಅಹಮನ್ನು ದಾಟಿ, ಮಹತ್ತನ್ನು ದಾಟಿ, ಪ್ರಕೃತಿಯನ್ನು ದಾಟಿ, ಪ್ರಕೃತಿಗೆ ಉಪಹಿತನಾದಂಥ ಕೇವಲ ಪರಬ್ರಹ್ಮ ಚೈತನ್ಯ ಮುಟ್ಟಬೇಕಾತ ನಡು ಅಡ್ಡುಗಾಡಿ ಯಾವ್ದೀಗಿಲ್ಲೇ? ಈ ಅಹಂ. ನೋಡ್ಕೋರಿ. ಅಹಮ್ಮಿನ ಮಠ ನಿಮ್ದು ಪ್ರಜ್ಞೆ ಐತಿ ತಮ್ಮ. ಅಹಮ್ಮಿನ ಮಠ ನಿನ್ನ ಸ್ವಯಂ ಪ್ರಜ್ಞೆ ಐತಿ ನಿನಗೆ. ಯಾವಾಗ ಕೇಳಿದ್ರು ದೇಹ ನಾನಲ್ಲ ಅನ್ನೋದನ್ನ ಭಯಪಟ್ಟು ಮಾಡಿಯ. ಹೆಂಗಲ್ರಿ ಅಜ್ಜವ್ರ ನಾ ಕೇಳಿನಿ ಅಂದ್ರೆ ಪಂಚಕೋಶಕ್ಕೆ ವಿಲಕ್ಷಣ ಅನ್ನೋದನ್ನು ತೋರಿಸ್ತೀಯ ನೀ ನನಗೆ. ಸ್ವಗತ ಸುಜಾತಿ ವಿಜಾತಿ ಭೇದದ ಪಾಠ ಮಾಡ್ತೀಯ ನೀ ನನಗೆ. ಎಲ್ಲದಕ್ಕೂ ನಾ ಹೂಣ ಅಂತನೋ ತಮ್ಮ, ನಾ ಇಲ್ಲ ಅನ್ನೋದ ಇಲ್ಲ ನನಗೆ. ನೀ ಎಲ್ಲಿ ತಕ ಮಾಡ್ತಿ ಪಾಠ? ನೀನು ಆ ಅಹಂ ಅನ್ನು ಬಿಂದುವಿಗೆ ಬರು ಮಠ ಮಾಡ್ತಿ. ಹೌದಾ? ಆ ಅಹಂ ಅನ್ನುವಂತ ಬಿಂದುವಿಗೆ ಬಂದಾಗ ನಿನ್ನ ರೂಪ ಎಂತಹದ್ದು ಅಂತಂದ್ರೆ ತಮ್ಮ, ನೀ ಯಾವ ರೂಪದ ಮಾಡಕ? ಜಾಗ್ರದ ಅವಸ್ಥೆ, ವಿಶ್ವ ಜೀವ, ನೇತ್ರ ಸ್ಥಾನ, ಇದರಲ್ಲಿ ದೇಹವನ್ನೇ ಆಧಾರವಾಗಿ ಇಟ್ಕೊಂಡು ನೀನು ಈ ಪಾಠವನ್ನು ನನಗೆ ಮಾಡಕತ್ತಿ. ಹೌದಾ ತಮ್ಮ? ಅಂದ್ರೆ ನಿನ್ನ ಹೆಸರೇನಲ್ಲೇ ವಿಶ್ವಜೀವ. ಮುಂದೆ ಮಣಕೋತಿ ನಿನ್ನ ಹೆಸರು ತೈಜಸ ಜೀವ. ಗಾಢ ನಿದ್ರೆಯೊಳಗೆ ಹೋದಿ ನಿನ್ನ ಹೆಸರು ಪ್ರಾಜ್ಞೆ ಜೀವ. ಈ ವಿಶ್ವ ತೈಜಸ ಪ್ರಾಜ್ಞೆ ಭಾವವನ್ನು ಪಂಚಕೋಶ ವಿಲಕ್ಷಣದಿಂದ ನನ್ನ ದಾಟಿಸಿ ನನಗೆ ಪರಮ ಜ್ಞಾನವನ್ನು ಬೋಧಿಸಿದಲ್ಲ, ಅವಾಗ ನಿನ್ನ ಹೆಸರೇನಾಯ್ತು ಅಂದ್ರೆ ವಿಶ್ವ ತೈಜಸ ಪ್ರಾಜ್ಞೆಗಳೆಂಬುದು ಹೋತು ಕೂಟಸ್ಥ ಪ್ರತ್ಯೇಕ ಆತ್ಮ. ಅವಾಗ ನಿನ್ನ ಹೆಸರು ಏನಾದ್ರು ಈಗ ಅಲ್ಲೇ ತಮ್ಮ? ಕೂಟಸ್ಥ ಪ್ರತ್ಯೇಗಾತ್ಮ, ಸೂತ್ರಾತ್ಮ. ಅವಾಗ ನಿನ್ನ ದೇಹ ಏನಾಯ್ತು? ಈ ಸ್ಥೂಲ ದೇಹ ತೊಗಲಿನ ತನು ಹೋತು ವಿರಾಟ್ ರೂಪವಾದಂತ ಈಶ್ವರನ ದೇಹವೇ ನಾನು ಅಂದೆ. ಮೊದಲು ಪಾಠಕ್ಕೆ ಮೊದಲು ಬಂದಾಗ ಏನಂದಿದ್ದಿ? ಈ ತೊಗಲ ತನುವೇ ನಾನು ಅಂದಿದ್ದಿ. ಹೌದು. ಈಗ ಏನಂದಿದ್ದಮ್ಮ ನನಗೆ ನೀನು? ಸಕಲೇಶ, ಸೂತ್ರಾತ್ಮ, ಸೂತ್ರಾತ್ಮ, ಹಿರಣ್ಯ ಗರ್ಭ, ಅವು ಏನೇನು ಅಂತೀರ ಅವು ಏನು ಮೂರು ದೇಹಗಳು, ಈಶ್ವರನ ದೇಹಗಳಂತೇಳಿ ಅವು ನಾನು ಅಂದೆ. ಅಂದ್ರೆ ಈ ಜೀವನು ನಾನು ಅನ್ನುವಾಗ ವಿಶ್ವ ತೈಜಸ ಪ್ರಾಜ್ಞೆ ಅನ್ನುವಾಗಿನ ನಾನು ಏನೆಯೇ ಎನೆಯು ನಾನು. ಹೌದಾ?
ಸ್ಪೆಲ್ಲಿಂಗ್ ಏನ್ ತಮ್ಮ ಏನೇ ನಾನು ಸ್ಪೆಲ್ಲಿಂಗ್ ಹೇಳಿ ನನಗೆ ಒಂದಿಟ್ಟು. NANU. ಹಂಗ ಈಗ ಹಿಂಗ ವಿರಾಟ ದೇಹವು ನಾನು ಸ್ಪೆಲ್ಲಿಂಗ್ ಏನಾರ ಬದಲಾಗೈತೆ ನೋಡು. ಇಲ್ಲ ಅಪ್ಪಾಜಿ. ಮತ್ತೆ ಇದ ಸ್ಪೆಲ್ಲಿಂಗ್ ಅಲ್ಲಿ ಐತಂದ್ರೆ ನೀ ಬಿಟ್ಟಿ ಏನ ಹೌದು. ತಿಳಿಸಿರ್ಲೋ ತಮ್ಮ. ಹೌದೌದು ಅಪ್ಪಾಜಿ. ಸ್ಪೆಲ್ಲಿಂಗ್ ಏನಾರ ಬದಲು ಮಾಡಿ ಏನ ಗಂಡಸ್ತಾನ ಇದ್ರೆ ಮಾಡು. ಇಲ್ಲ ಬದಲಾಗಿಲ್ಲ ಅಪ್ಪಾಜಿ. ಬದಲಾಗಿಲ್ಲ ಅಪ್ಪಾಜಿ. ವಿಶ್ವ ಪ್ರಾಜ್ಞೆ ಅನ್ನೋತ್ನಾಗ ನೀನು ಯಾವ ನಾನು ಇತ್ತೋ ಆ ನಾನುವೇ ಏನಾಗಿತ್ತು ಆಗಲೇ ಆಗೈತಿ ಅಷ್ಟೇ. ಹೆಂಗಂದ್ರ ಬಡವ ಸಾವುಕಾರ ಅದಂಗ. ಹೌದು. ಬಡವ ಮೊದಲ ನಿಮ್ಮಂತವ್ರ ಕೇಳಿ ನಾ ಅಲ್ಲಿ ಕುಡ್ತನಾಗ ತೆಗೆದು ಕೊಕ್ಕಿದ್ನೆ. ಆಗ ನೀವೇನಂತಿದ್ರಿ ಬಡವ 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 ಅಂತಿದ್ರಿ. ಆ ಮೈನಿಂಗ್ ಹಡ್ಡು ಹೊತ್ನಾಗ ಒಂದು ತೆಪ್ಪೇಲಿ ಹೆಚ್ಚಪ್ಪ. ಆ ಅಷ್ಟು ಮುಂದಿನ ಪಲ್ಯದಾರ ಪ್ಲಾಟ್ಗಳೆಲ್ಲ ನಾನು ತಗೊಂಡು ಅಷ್ಟು ಲಾಜಿಂಗ್ ಕಟ್ತೀನಿ. ಈಗೇನಂತೀರಿ ಸಾವುಕಾರ ಸಾವುಕಾರ ನಾ ಬದಲಾಗಿನ. ಇಲ್ಲ ನೀವು ಬಡವ ಅಂತ ಅಂದಾಗನು ನಾನೇ ಇದ್ದೀನಿ, ಸಾವುಕಾರ ಅನಿಸ್ಕೊಳ್ಳೋಕು ನಾನೇ ಇದ್ದೀನಿ. ಹೌದು. ಆ ನಾನುವಿನಲ್ಲಿ ಏನಾದ್ರು ವ್ಯತ್ಯಾಸ ಬರ್ತೇನೋ ತಮ್ಮ? ಇಲ್ಲ ಬಂದಿಲ್ಲ ಬಂದಿಲ್ಲ. ಹೌದಿಲ್ಲ? ಹೌದಿಲ್ಲ? ಅಂದ್ರೆ ಅಧ್ಯಾರೋಪ ಕಾಲದಲ್ಲಿ ಬ್ರಹ್ಮದ ನಂತರ ಪ್ರಕೃತಿನಿಂದ ಮಹತ್ತಿನಿಂದ ಅಹಮು, ಅಹಮಿನಿಂದ ತ್ರಿಗುಣಗಳು, ಆ ತ್ರಿಗುಣಗಳಿಂದ ಪಂಚ ತನ್ಮಾತ್ರೆಗಳಿಂದ ಪಂಚಭೂತಗಳು, ಪಂಚಭೂತಗಳ ಪಂಚೀಕರಣದಿಂದ ದೇಹ. ಇದು ಅಧ್ಯಾರೋಪಾತಿ. ಇದು ಹೌದಪ್ಪ. ಇದಾವದಲ್ಲ ನಿನ್ ತಮ್ಮ ಅಧ್ಯಾರೋಪ. ಮತ್ತೆ ಅಂದ್ರೆ ಬೇರೆ ಹೇಳ್ತೀರಪ್ಪ ನೀವು. 1 2 3 4 10 ಇದು ಮುಗಿತೇನೆ ಇಂದ. ಹೌದಪ್ಪ. ಈ 10ದಿಂದ ಮ್ಯಾಕ್ ಹೋಗಿ 9 8 7 5 4 ಇನ್ನು ಮುಂದೆ 3 ಉಳಿದು ನೋಡ್ತಾವ ಮುಂದಲ್ಲಿ. ಹೌದು. ಅವು ಯಾವು? ಅವು ಕೇವಲ ನಿರ್ಗುಣವಾದ ಚೈತನ್ಯದಿಂದ ಪ್ರಕೃತಿನ ಮಹತ್ವದಿಂದ ಅಹಂ. ಈ ಅಹಂ ಅನ್ನುವಂತ ಭಾವ ಅಲ್ಲಿಗೆ ಹೋದಾಗ ನಿನಗೆ ಸೂಕ್ಷ್ಮವಾಗಿ ಏನಾಗೈತೆ ಅಂತಂದ್ರೆ ನಾನು ದೇವನೇ ಇದ್ದೇನೆ. ಏನಪ್ಪ ನಿನ್ನ ಶಬ್ದ ಈಗ? ನಾನು ದೇವನೇ ಇದ್ದೇನೆ. ಅಹಂ ಬ್ರಹ್ಮಸ್ಮಿ ಇದಾವದಲ್ಲಪ್ಪ ನಿಮ್ಮ ಶಬ್ದ. ಹೌದು. ಅಲ್ಲಿ ಅಹಂ ಏನ್ರ ಅದನ್ನ ದಾಟಿಸಿದೆ ಅಂತಮ್ಮ ಅದನ್ನ? ಇಲ್ಲ. ಈ ಅಹಮ್ಮನ್ನು ದಾಟಿದಾಗ ನಿನ್ನ ಹೆಸರು ನಿರ್ವಿಕಲ್ಪಿ. ಇದು ಅಹಮನ್ನು ದಾಟೋದು ಏನಂತಮ್ಮ? ಅಲ್ಲಿ ನಿನ್ನ ಹೆಸರೇನು ಬತ್ತು? ನಿರ್ವಿಕಲ್ಪಿ. ಅಲ್ಲಿ ಶಂಕರರು ಬರೆಯುವಾಗೂ ಸಹಿತ ಅವ್ರನ್ನ ಎಷ್ಟು ಕಾಡೈತ್ ನೋಡತ್ತಮ್ಮ ಅಲ್ಲಿ. ಅಹಂ ನಿರ್ವಿಕಲ್ಪಿ ನಿರಾಕಾರ ರೂಪಿ ವಿಭೂತ್ವಾಚ್ಛೆ ಸರ್ವತ್ರ ಸರ್ವೇಂದ್ರಿಯಾನಾಂ ನ ಚಾಸಂಗತಂ ನೈವ ಮುಕ್ತಿರ್ನಮೇಯ ಚಿದಾನಂದ ರೂಪ ಶಿವೋ ಅಹಂ ಮತ್ ಬತ್ ನೋಡ್ದ ಅಲ್ಲಿ ತಮ್ಮ. ಅಹಂ ಅನ್ನೋದು ನಿರ್ಗುಣಾಷ್ಟಕವನ್ನು ಬರೆಯುವಾಗ ಬಿಡ್ಲಿಲ್ಲ. ಹೌದು. ಯಾಕಂದ್ರ ಅದು ಅಷ್ಟು ಸೂಕ್ಷ್ಮ ರೂಪ ತಾಳೈತೆ. ಹೌದಿಲ್ಲ ತಮ್ಮ? ಅಂತ ಅಹಮ್ಮಣ್ಣ ಏನ್ ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಆ ಅಹಮ ಸ್ಥಾನದಲ್ಲಿ ನಿಂತ ನಾನು ಚತುರ್ವೇದಿ, ಶಾಸ್ತ್ರಿ, ಸುಗುಣಿ, ತರೋಹರಿ ಅಂತ ಬರ್ದಾರ ನೋಡು. 3ನೇ ನುಡಿಯಾಗ ಅವರ ಅಲ್ಲಿ ಎಂದು ಎಳೆಯೋಳು ತನ್ನನು ಬಣ್ಣಿಸಿದೊಡೆ ನಾನು ಎಂದು ಅಹಂಕರಿಸದೆ ಇವುದು. ಹೌದಿಲ್ಲ? ಅಪ್ಪಾರ ಬಂದ್ರೆ ಅನ್ಬೇಕು ನಿಮ್ಗೆ ಒಂದಿಟ್ಟು ಒಂದು 100 ಮಂದಿ ಕೂಡಿ ಒಂದು ನಮೂನಿ ಮೈ ಬೆಚ್ಚವಾದಂಗ ನೋಡಿ. ಮಜಾ ಆಗುದಿಲ್ಲ ತಮ್ಮ? ಅಪ್ಪಾರ ಬಂದ್ರ ಅನ್ಕೂಡ್ಲೆ ಕಾರ್ ಕರಿಬಿದ್ ಕೂಡ್ಲೆ ಬಸಗ್ನ ಈ ಕಡೆ ಎಡಕ ಮಂದಿ ಕೂತ ಹೂವಿನ ಹಾರ, ಪಾದಕ್ ನೀರ ತಗೊಂಡು ಬಂದು ಸುರುವಿ ಕ್ಯಾಶ್ ಅಲ್ಲೇ ಹೆಬ್ಬಳ್ಳಿ ಗಟ್ಟ ಕುಗ್ಮ ಹಚ್ಚಿ ಅಲ್ಲೇ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಆಗಿ ಬಾವುವಾಗ. ಹೌದಿಲ್ಲ? ಅವು ಬಂದು ನಿಮಗೆ ಈ ರೀತಿಯಾಗಿ ಲೋಕದೊಳಗೆ ಇಂದಿಲ್ಲ ನಾಳೆ ಇವರು ವೈರಾಗ್ಯವಂತರು, ಇವರು ಶುಕಮುನಿಗಳು, ಇವರು ಅಭಿನವ ಸಿದ್ಧಾರೂಢರು, ಇವರು ಅಭಿನವ ಷಣ್ಮುಖಾರೂಢರು, ಏನ್ ಬೇಕಾದ್ರೆ ಅಭಿನವ ವಿವೇಕಾನಂದರು ಇಟ್ಕೋರಿ. ಯಾರು ಬೇಡ ಅಂದಾರ? ಇಟ್ಕೊಂಡು ಮುಂದೆ ಪಡ್ಯಾಕಿರಿ. ಹಿಂಗ ಜಗತ್ತು ನಿಮ್ಮನ್ನ ಬಣ್ಣಿಸುವಾಗ ನಿಮ್ಮ ಅಂತಃಕರಣದೊಳಗೆ ಸೂಕ್ಷ್ಮವಾಗಿ ತಿಳಿಯದೆ ಆ ಮೂರ್ತಿ ಕೆತ್ತಿದ ಅವ ಮೆಲ್ಕ ನಾಣರಿ ಅಂದಲ್ಲ. ಹಂಗ ಮೆಲ್ಕ ನಿಮ್ಮ ಹೃದಯದೊಳಗೆ ಅದು ಬರ್ತತೆಪಾ. ಅಲ್ಲಿ ಬರುವ ನಾನುವಿಗೆ ಅಲ್ಲಿ ಏನ್ ಕೊಡಿಸ್ಬೇಕಂದ್ರೆ ಈ ಇದು ಗೊತ್ತೇನು ರುದ್ರನ್ನ ನಿಮಗ?
ಈ ದುರ್ಗವನ ಮುಂದೆ ಕೋಣ ಕಡಿತಾರ. ಹೌದು. ಈ ದುರ್ಗವ್ವ ದ್ಯಾಮವ್ವ ಅಂತ ಏನೇನು ದೇವ್ರು ಇರ್ತಾವ ಅವ್ರ ಒಂದು ಬ್ಯಾಟಿ ಆಡಿಸ್ತಾರ ನೋಡು. ಇಲ್ಲಿ ಕ್ವಾಣ ಅಂತ ಇರ್ತತಿ, ಒಂದು ಕ್ವಾಣ. ಅದು ಇಡೀ ಊರ್ ಮ್ಯಾಗ ಮೇದ ತೊಗಲ್ ಅನ್ನೋದು ದಿಪ್ಪ ಇರ್ತತಿ. ಅದಕ್ಕ ಭಯಂಕರ ಕಸು ಇರ್ತತಿ. ಅದು ಯಾರ ಮಾತು ಕೇಳುದಿಲ್ಲ. ಅದು ಅದನ್ನ ಕಡಿಬೇಕಾದ್ರೆ ರೈತರು ಏನ್ ಮಾಡ್ತಾರಪ್ಪ ಅಂದ್ರ ಮೊದಲೊಂದ್ 3-4 ದಿವಸ ನೀರ್ ಕುಡಿಸೋದಿಲ್ಲ. ಅದಕ್ಕ ಸುಣ್ಣದ ನೀರು ಆ ನೀರಡಿಸಿ ಸಂತ ಆಗಿರ್ತತಿ. ಒಂದ್ ದಿವ್ಸ ಒಂದು ದೊಡ್ಡ ಬ್ಯಾರಲ್ನ್ಯಾಗ ಸುಣ್ಣದ ತಿಳ್ನೀರ್ ಇಡ್ತಾರ. ಅದಕ್ಕೆ ಆ ಸುಣ್ಣದ ತಿಳ್ನೀರು ಕುಡಿದ ಕೂಡಲೇ ಆ ನೀರಿನ ಸಂಗಟಕ್ಕೆ ಆ ಸುಣ್ಣದ ತಿಳ್ನೀರು ಕುಡಿತಿರ್ತಾವ. ಅದಕ್ಕೊಂದಿಷ್ಟು ವೈನ್ ಪೈನ್ ಹಾಕಿರ್ತಾರೆ. ಅದು ಕುಡಿದ ಕೂಡಲೇ ಅದು ತಲೆ ಮಬ್ಬಾಗಿ ನಿಂತು ಬಿಡ್ತತಿ. ದುರ್ಗೋಣ ಮುಂದೆ ಹೋಗಿ ಕರೆದು ಬಿಡ್ತಾರ. ಹಂಗ ಅಲ್ಲಿ ಆ ಅಹಮಿಕಾ ಮೊದಲು ಅದು ಫ್ಲೋರ್ ಅನ್ಬೇಕಾದ. ಇಂಗ್ಲಿಷ್ನಾಗ ಏನ್ ಅನ್ಬೇಕು, 10 ಫ್ಲೋರಿನ ಮನಿ ಐತ ತಿಳ್ಕೋರಿ. 7 ಫ್ಲೋರ್ ಹತ್ತಿರಿ, 8ನೇ ಫ್ಲೋರ ಈ ಅಹಂ ಫ್ಲೋರ್. ಅಲ್ಲಿ ಇರುವಂತ ಆ ನಾನು ಈಶನು ಅನ್ನೋದು ಏನ್ ಬಂದತ್ ನಿನಗೆ ಅಲ್ಲೇ? ಅಲ್ಲಿ ಯಾವ ಶಬ್ದ ಬಂದತ್ ನಿನಗೆ? ಜೀವನು ಅಲ್ಲೇ. ಸಕಲೇಶ, ಸೂತ್ರಾತ್ಮ, ಪ್ರತ್ಯಗಾತ್ಮ, ಕೂಟಸ್ಥ ಅಂತ ನಿನಗೆ ಶಬ್ದದವಲ್ಲೇ. ಹಂಗ ಆ ಶಬ್ದಕ್ಕೆ ನೀನು ಅನ್ವಯನಾಗಿ ನಿಂತಾಗ ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಭಕ್ತಿ ರಸವನ್ನು ಕುಡಿಸ್ಬೇಕಲ್ಲಿ. ಏನ್ ಕುಡಿಸ್ಬೇಕು? ಇನ್ನಲ್ಲಿ ಭಕ್ತಿ ರಸವನ್ನ ಕುಡಿಸ್ಬೇಕು. ಗುರು ಶಂಭುಲಿಂಗವೇ ಪರದೈವ ಬರ್ದಾನ್ ನೋಡ. ಆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಆ ಒಂದನೇ ಪದದ ಕೊನೆಯ ಚರಣ ಗುರು ಶಂಭುಲಿಂಗದಿಂ ಪರದೈವ ಮುಂಟೆ. ಅಲ್ಲಿ ಎಷ್ಟು ಚಂದ ಬರ್ದಾನ್ ನೋಡ. ಅಲ್ಲಿ ಏನಂತ ಬರ್ದಾನವ? ಗುರು ಶಂಭುಲಿಂಗದಿಂ ಪರದೈವ ಮುಂಟೆ. ಅಲ್ಲಿ ಹೆಂಗ ಭಕ್ತಿ ರಸ ಕುಡಿಸಾನ ನೋಡವ ಅಲ್ಲಿ. ಹಂಗ ಆ ನಾನುವನ್ನ ಏನ್ ಮಾಡ್ಬೇಕು? ಬಹಳ ಚಂದ ನಮ್ಮ ಅಪ್ಪಗಳು ನನಗೊಂದು ಕತೆ ಹೇಳಿದ್ರಿತಮ್ಮ. ಅದು ನಿಮಗ್ ಸಮಯ ಮಾಡಕತ್ತಂತ ಬಿಡ್ತಾನೆ. ಸುಮ್ಮನೆ ನಿಮಗ್ ಒಂದ್ ಸಾಲಿನಾಗ ಹೇಳ್ತಾನ ಅದನ್ನ. ಯಾರೋ ಸಾಂಬ ಅಂತ ಕೃಷ್ಣನ ಮಗ ಇದ್ದಂತ ಒಣಕಿ ಹಡ್ದಿದ್ದಂತ. ಆ ಒಣಕಿ ಇದ್ರ ಬಡಿತೈತಿ, ಇದನ್ನ ತೇದ ಬಿಡುನು ಅಂತೇಳಿ ಕಲ್ಲಿಗೆ ತೇದ ಹಿಟ್ಟು ಮಾಡಿ ನೀರಾಗ ಹೋಗಿದ್ರಂತ. ಆ ಕಲ್ಲಿನ ತುಣುಕು ಅವೇನು ಒಣಕಿ ತುಕ್ಕಡಿಗಳು ಜೊಂಡು ಹುಲ್ನಾಗ ಸೇರಿ ಒಣಕಿ ಅಷ್ಟು ಬಿರ್ಸಾಗಿದ್ವು ಅಂತ ನೋಡೋಳಿ. ಅದ್ರಲ್ಲೇನೆ ಬಡದಾಡಿ ಯಾವ್ದೋ ಸಂತತಿ ಹಾಳಾತಮ್ಮ. ಆ ಒಣಕಿ ತೇದಾರಿಲ್ತಮ್ಮ ಅವರು ಹೋತನ ಇಲ್ಲಪ್ಪ. ಅದು ಹೋಗದೇ ನನ್ ಹೆಂಗ ಮತ್ತೆ ಯಾದವ ಕುಲ ಸಂತತಿಗೆ ಮರಣಕ್ಕಾದ ಒಣಕಿ ಕಾರಣ ಆತೋ. ನಾನು ಅನ್ನೋದು ನೀ ಶಾಸ್ತ್ರಿ ಸುಗುಣಿ ತರಹರಿ ಆದ್ರೂ ನೀನು ಕೊಲ್ತತಿಪ್ಪ. ಇದಕ್ಕಿಂತ ಬೇರೆ ದೃಷ್ಟಾಂತ ಇನ್ನೇನ್ ಕೊಡ್ಲಿಪ್ಪ? ನಮಸ್ಕಾರ.